ವೆರಿ ಗುಡ್ ಮಾರ್ನಿಂಗ್. ದಿಸ್ ಈಸ್ ಎ ಸ್ಪೆಷಲ್ ಅಕೇಶನ್ ಜನರಲ್ ಸ್ಟಡೀಸ್ 3. ನಿಮಗೆ ಗೊತ್ತಿದೆ ಎಂಪ್ಲಾಯ್ಮೆಂಟ್ ಯಾಕೆ ಬೇಕು. ನೀವೆಲ್ಲರೂ ಜಾಬ್ ಮಾಡಲಿಕ್ಕೆ ಹೋಗಬೇಕು ಅಂತ ಇರುವವರು, ಬೀಯಿಂಗ್ ಎ 25+ ಅಥವಾ 21+ ಅಥವಾ 18+ ಕೂಡ ಜಾಬ್ ಮಾಡಲಿಕ್ಕೆ ಹಪ್ಪಿಸ್ತಿರ್ತಾರೆ. ಅದಕ್ಕೆ ರೀಸನ್ ಉಂಟು. ಯಾಕೆಂದರೆ ಜಾಬ್ ಮಾಡೋದ್ರಿಂದ ಸ್ಕಿಲ್ ಡೆವಲಪ್ಮೆಂಟ್ ತೋರಿಸಿ ನಮಗೆ ಒಂದು ಊಟ ಸಿಗ್ತದೆ, ಅಥವಾ ವಿ ಕ್ಯಾನ್ ಅರ್ನ್ ದ ಪ್ರಾಪರ್ಟಿ, ಅಥವಾ ಸೆಲ್ಫ್ ರಿಗಾನೆಂಟ್ ಆಗಬೇಕು ಅನ್ನುವಂಥದ್ದು. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಎಷ್ಟು ಇಂಪಾರ್ಟೆಂಟು. ಯಾಕೆ ನೀವು ಓದ್ತಾ ಇದ್ದೀರಿ, ಲಿಟ್ರಸಿ ರೇಟ್ 80% ಇದೆ, ಮತ್ತು ರೂರಲ್ ಅರ್ಬನ್ ಡಿಸ್ಪಾರಿಟಿ ಎಲ್ಲ ಇದೆ, ಅದೆಲ್ಲ ನೀವು ನೋಡ್ತಾ ಇರ್ಬೋದು. ಯಾಕೆ ನೀವು ಓದಬೇಕು ಅಂತ ಕೇಳಿದರೆ ನಾನು ಜಾಬ್ ಮಾಡಬೇಕು ಅನ್ನುವರು ಇದ್ದಾರೆ. ಬಟ್ ಯಾಕೆ ನೀವು ಓದಬೇಕು ಅಂದರೆ ನಾಲೇಜ್ ತೊಗೊಂಡು ಅದನ್ನು ಸ್ಕಿಲ್ ಅಪ್ಲಿಕೇಶನ್ ಮಾಡಬೇಕು ಅಂತ ಇಲ್ಲ. ಅದೇ ಇದರ ಗ್ಯಾಪ್. ಎಂಪ್ಲಾಯ್ಮೆಂಟಿಂದ ಅನ್ಎಂಪ್ಲಾಯ್ಮೆಂಟಿಗೆ ಯಾಕೆ ಹೋಗ್ತಾರೆ, ಅಥವಾ ಅನ್ಎಂಪ್ಲಾಯೇ ಆಗಿರ್ತಾರೆ. ಯಾಕೆ ಅಂತಂದರೆ ದೇ ಹ್ಯಾವ್ ಎ ನಾಲೇಜ್, ಅದನ್ನು ಅಪ್ಲಿಕೇಶನ್ ಮಾಡಲಿಕ್ಕೆ ಬಂದಿರೋದಿಲ್ಲ, ಟೈಮ್ ಬೌಂಡ್ ಸೆಟ್ ಮಾಡ್ಕೊಂಡಿರೋದಿಲ್ಲ ಅನ್ನುವಂಥದ್ದು. ಗೌರ್ಮೆಂಟ್, ಪ್ರೈವೇಟ್, ಸೆಮಿ ಗೌರ್ಮೆಂಟ್ ಅಥವಾ ಸೆಲ್ಫ್ ಯಾವುದೇ ಇರ್ಬೋದು, ಅದಕ್ಕೆ ಸ್ಕಿಲ್ ವರ್ಕ್ ಬೇಕೇ ಬೇಕು. ಸೊ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ ತಕ್ಷಣ ನಮಗೇನು ವರ್ಕ್ ಟು ಡೂ ದ ಜಾಬ್ ಅಂತ ಬರ್ತದೆ. ಎನಿ ಕಂಡೀಷನ್ ವಿಚ್ ಇಸ್ ಸಿಚುವೇಷನ್ ಬಿಟ್ವೀನ್ ಒನ್ ಆರ್ಗನೈಜೇಷನ್ ಟು ಅನದರ್ ಇಂಡಿವಿಜುವಲ್, ಜೊತೆಗೆ ಅಸೈನ್ಮೆಂಟ್. ಹೌದಾ, ವರ್ಕ್ ಅಂದ್ರೇನು ಅಸೈನ್ಮೆಂಟ್. ಸೊ ಅದನ್ನು ನೀವು ಫುಲ್ಫಿಲ್ ಮಾಡಿದ್ರೆ ದಟ್ ಈಸ್ ಯುವರ್ ಎಂಪ್ಲಾಯ್ಮೆಂಟ್ ಅಂತ. ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೇನು, ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆ, ಸ್ಕಿಲ್ ಇದೆ, ಆದರೂ ಕೂಡ ನೀವು ಜಾಬಲ್ಲಿಲ್ಲ, ಅಥವಾ ನಿಮ್ಮ ಹತ್ರ ಸ್ಕಿಲ್ ಇಲ್ಲ, ಎಜುಕೇಷನ್ ಇದೆ ಆದರೆ ಜಾಬಲ್ಲಿಲ್ಲ, ಅಥವಾ ನಿಮ್ಮ ಹತ್ರ ಎಜುಕೇಷನ್ ಇಲ್ಲ, ಸ್ಕಿಲ್ ಇಲ್ಲ, ಆದರೂ ನೀವು ಜಾಬಲ್ಲಿಲ್ಲ ಅನ್ನುವಂಥದ್ದು. ಸೊ ದೆನಿಗೆ ವರ್ಸಟಾಲಿಟಿ, ಡಿಫ್ರೆನ್ಷಿಯಲ್ ಒಪಿನಿಯನ್. ಈಗ ಎಂಪ್ಲಾಯ್ಮೆಂಟ್ ರೇಟ್ ತೊಗೊಂಡ್ರೆ 3.3%. ಮೊಗ್ನೆಸ್ಟಿಕ್ಕು 4.4 ಲಾಸ್ಟ್ ಇಯರ್ ಡಾಟಾ. ಈ ಇಯರ್ 3.3% ಅಂತ ಗೌರ್ಮೆಂಟ್ ಬಜೆಟಿಂಗಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆಯಿತು, ಎಂಪ್ಲಾಯ್ಮೆಂಟ್ ರೇಟ್, ಅನ್ಎಂಪ್ಲಾಯ್ಮೆಂಟ್ ರೇಟ್ 3.3%. ಈಗ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ ಇದೆ ಅಂತ ತಿಳ್ಕೊಬೇಕು. ನಂಬರ್ 1, ಈಗ ನಾರ್ಮಲ್ಲು ವರ್ಕ್ ಫೋರ್ಸ್, ಲೇಬರ್ ಫೋರ್ಸ್ ಅಂತ ಕರೀತಾರೆ ಇದನ್ನು. ವರ್ಕ್ ಅಂತಂದರೆ ಲೇಬರ್, ಓಕೆ. ಈಗ ಅದು ಸ್ಟ್ಯಾಂಡರ್ಡ್ ವರ್ಡ್ಸಲ್ಲಿ ಜಾಬ್ ಅಂತ ಕರೀತಾರೆ, ಬಟ್ ಆ್ಯಸ್ ಪರ್ ಇನ್ ಅ ನಾಮಿನಲ್ ಸ್ಪಿಯರ್ ಇಟಿಗೆ ಲೇಬರ್. ಅದರಲ್ಲಿ ವರ್ಕ್ ಇರ್ತದೆ, ಅದು ಅಸೈನ್ಮೆಂಟ್. ಫೋರ್ಸ್ ಇರ್ತದೆ, ಅದಕ್ಕೆ ಗ್ರೂಪ್ ಆಫ್ ವರ್ಕ್. ಅವ್ರು ಎಷ್ಟು ಜನ ಇದ್ದಾರೆ, 56% ಜನ ಇದ್ದಾರೆ. ಸೊ 56% ಅಂದರೆ ಅರ್ಧಕ್ಕರ್ಧ ಇಲ್ಲ, ದಟ್ ಈಸ್ ವೆಲ್ ನೋನ್. ಅಂದರೆ ಒಬ್ಬರು ಜಾಬಲ್ಲಿ ಇದ್ದಾರೆ, ಇನ್ನೊಬ್ಬರು ಜಾಬಲ್ಲಿ ಇಲ್ಲ ಅಂತ ಹೇಳುವಾಗ ಜಾಬಲ್ಲಿ ಇಲ್ಲದವರು 51% ಅಂತಂದರೆ ಹೌದು, ದಟ್ ಈಸ್ ಇನ್ವಿಸಿಬಲ್ ಹ್ಯಾಂಡ್ಸ್ ಅಂತ. ಸೊ ಅನ್ಎಂಪ್ಲಾಯ್ಮೆಂಟ್ 3.3%, ಟೋಟಲ್ ವರ್ಕ್ ಫೋರ್ಸ್ 56%, ಮತ್ತು ಇನ್ವಿಸಿಬಲ್ ಅನ್ಎಂಪ್ಲಾಯಿ 51%. ಅಂದರೆ ಅವ್ರು ಎಂಪ್ಲಾಯ ಅಥವಾ ಅನ್ಎಂಪ್ಲಾಯ ಗೊತ್ತೇ ಇರೋದಿಲ್ಲ. ಆಗಾಗ ಮೇಲೆ ರೂರಲ್ ವರ್ಕ್ ಫೋರ್ಸ್ ನೋಡಿದ್ರೆ 48% ಇದೆ, ಅರ್ಬನ್ ವರ್ಕ್ ಫೋರ್ಸು 32% ಇದೆ. ಏನಿದು, ಎಲ್ಲರೂ ಮೆಟ್ರೋಪಾಲಿಟನ್ ಇದ್ದಾರೆ, ಅಲ್ಲೇ ಜಾಸ್ತಿ ವರ್ಕ್ಗೆ ಬರ್ತಾರೆ. ಅದು ಹೇಗೆ ಹೇಳ್ತೀರಿ ಅಂತಂದರೆ ಮೈಗ್ರೇಟೆಡ್ ಆಗಿರ್ತಾರೆ. ನಾನು ನಮ್ಮೂರಿಂದ ಬೆಂಗಳೂರಿಗೆ ಬಂದಿರ್ತೀನಿ, ಕ್ಯಾಪಿಟಲ್ ಸಿಟಿಗೆ ಬಂದಿರ್ತೀನಿ ಅಂತ. ಸೊ ನಿಜವಾದಂಥ ಅಸೆನ್ಸು ಬೆಂಗಳೂರು ಗರೆ ಅಥವಾ ಆ ಮೆಟ್ರೋಪಾಲಿಟನ್ನಲ್ಲಿ ಹುಟ್ಟಿದವರೇ ಅಂತ ಲೆಕ್ಕ ಹಾಕಿದ್ರೆ 32% ಅಷ್ಟೇ. ಸೊ ಇದು ಒಂದು ಸ್ಟ್ಯಾಟಿಸ್ಟಿಕ್ ಡಾಟಾ. ಇನ್ನು ಮೆನ್ ಆ್ಯಂಡ್ ವುಮೆನ್ ಕಂಪ್ಯಾರಿಸನ್ ಮಾಡಿದ್ರೆ 76% ವರ್ಕ್ ಫೋರ್ಸ್ ಮೆನ್, ವುಮೆನ್ 36% ಇದೆ. ಸೊ ಅರ್ಧಕ್ಕರ್ಧ ಕಡಿಮೆ. ಸೊ ಅದರಲ್ಲಿ ರೀಸನಿಗೆ ಏನು ಫ್ಯಾಮಿಲಿ ಸ್ಪಿಯರ್ ಅಥವಾ ಸೋಷಿಯಲ್ ಹೈರಾರ್ಕಿ ಆ್ಯಂಡ್ ಸೋ ಆನ್. ಸೊ ದಿಸ್ ಇಸ್ ವಾಟ್. ಟ್ರಾನ್ಸ್ಜೆಂಡರ್ ಅಂತ ಲೆಕ್ಕ ಹಾಕಿದ್ರೆ ಓನ್ಲಿ 0.2% ಅಷ್ಟೇ ಇದೆ ವರ್ಕ್ ಫೋರ್ಸು. ಸೊ ಈ ಸ್ಟ್ಯಾಟಿಸ್ಟಿಕ್ಕನ್ನು ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಇನ್ನು ಹಾಕಿದ್ದೀನಿ ನೋಡಿ ಸ್ಟ್ಯಾಟಿಸ್ಟಿಕ್. ನಾನು ಈ ಸ್ಟ್ಯಾಟಿಸ್ಟಿಕ್ಕನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ಇಲ್ಲಿ ಗಿಗ್ ವರ್ಕರ್ಸ್ ಅಂತ ಒಂದಿದೆ. ಏನು ಗಿಗ್ ವರ್ಕರ್ಸ್ ಅಂದರೆ ಅವರು ಕ್ಯಾಶುವಲ್ ವರ್ಕರ್, ಅಂದರೆ ಒಂದು ಟೈಮ್ಲಿ ವರ್ಕ್ ಮಾಡ್ತಾರೆ. ಸ್ವಿಗ್ಗಿ ಡೆಲಿವರೀಸು ಅಥವಾ ಝೊಮ್ಯಾಟೊ ಆ ಥರದವರು. ಸೊ 1.5% ಏನಿದೆ ಅಷ್ಟೇ ಜನ ಇದ್ದಾರೆ. ಸೊ ಅವರು ಸ್ವಿಚ್ ಓವರ್ ಆಗ್ತಾರೆ. ಇವತ್ತು ನನಗೆ ಇಷ್ಟ ಇದೆ ಝೊಮ್ಯಾಟೊ ಮಾಡೋಕ್ತೀನಿ ಅಂತ. ನಾನು ಕೂಡ ಒನ್ಸ್ ಅಪಾನ್ ಎ ಟೈಮ್ ನಾನು ಎಮ್.ಟೆಕ್ ಮಾಡ್ತಾ ಇದ್ದಾಗ ನಾನು ಕೂಡ ಓಲಾ ಬೈಕ್ ರೈಡ್ ಮಾಡ್ತಾಯಿದ್ದೆ. ಸೊ ಇಟ್ಸ್ ಎ ಕ್ರೇಜಿ ಸ್ಪಿಯರ್ ಅಂತ. ಅದೇನು ಸಣ್ಣ ವರ್ಕಲ್ಲ, ಇಟ್ಸ್ ಕ್ಯಾಶುವಲ್. ಸೊ ಯಾವುದೇ ವರ್ಕು ಸಣ್ಣಗಲ್ಲ, ಯಾವುದೇ ವರ್ಕು ದೊಡ್ಡಗಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ಯಾಶುವಲ್ ವರ್ಕರ್ ಎಷ್ಟು ಜನ ಇದ್ದಾರೆ. ಏನು ಕ್ಯಾಶುವಲ್ ವರ್ಕರ್ ಅಂದರೆ ಒಂದು ಟೈಮ್, ಈ ಟೈಮಿಗೆ ನಾನು ಈ ವರ್ಕ್ ಮಾಡ್ತೀನಿ. ಸಪೋಸ್ ನನ್ನ ಹತ್ರ ಆಟೋ ಇದೆ,
ನಾನು ಇವತ್ತು 6 ಗಂಟೆಯಿಂದ 8 ಗಂಟೆ ಆಟೋ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ತೊಗೊಳ್ಳಿ, ನಾನು M.Tech ನನಗೆ ಕಾಲೇಜು 8:45 ಸೊ ಐ ವೇಕಪ್ ಎಟ್ 5 o'clock ಆ್ಯಂಡ್ 5 to 7 ನಾನು ಓಲಾ ಬೈಕ್ ರೈಡ್ ಮಾಡ್ತಿದ್ದೆ. ವಿಗಿನ್ ಪೆನುಕುಲ ಮೈಸೂರು ಎಲ್ಲೋದ್ರು ಸೆಂಟ್ರಲ್ 30 ಮಿನಿಟ್ಸ್ ಅಷ್ಟೇ. 30 ಮಿನಿಟ್ಸಲ್ಲಿ ನೀವು ಮೈಸೂರು ಸಿಟಿ ಸೆಂಟ್ರಲ್ನಲ್ಲಿ ಇದ್ದೇ ಇರ್ತಿದ್ರಿ. ಸೊ ನನಗೇನು ಟೆನ್ಷನ್ ಇರಲಿಲ್ಲ. ಮತ್ತೆ ಬಂದು ಕಾಲೇಜ್ ಅಟೆಂಡ್ ಆಗ್ತಿದ್ದೆ. ಸೊ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಬೋತ್ ಆಗ್ತಾಯಿತ್ತು ಅಂತ. ಸೊ ಜೊತೆಗೆ ಕ್ಯಾಶುವಲ್ 19%. ನೆಕ್ಸ್ಟ್ ನೋಡಿ, ಈಗ ಈ ವರ್ಕ್ಫೋರ್ಸು ಅಂತ ಏನಂದರೆ ಅದು ಡಿಟರ್ಮೈನ್ ಯಾರು ಮಾಡ್ತಾರೆ, ಈ ಸರ್ವೆ ಯಾರು ಮಾಡ್ತಾರೆ ಅಂತಂದರೆ ಲೇಬರ್ ಫೋರ್ಸ್ ಸರ್ವೆ ಅಂತ ಕರೀತಾರೆ. ಇದಕ್ಕೆ ಗೌರ್ಮೆಂಟ್ ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿ ಕೂಡ ಮಾಡ್ತಾರೆ. ಬಟ್ ಏನಂದರೆ ಅಥೆಂಟಿಸಿಟಿಯನ್ನು ನಾವು ಈ ಸ್ಟ್ಯಾಟಿಸ್ಟಿಕ್ಕಲ್ಲಿ ಹಾಕ್ತೀವಿ. ಆಮೇಲೆ ಈ ನೋಟ್ಸು ಕರೆಂಟ್ ಟ್ರೆಂಡಲ್ಲಿಗೆ 2025ನೇ ಸಾಲಿನ ಎಕನಾಮಿಕ್ ಸರ್ವೆಯನ್ನು ಆಧಾರಿತವಾಗಿ ತೊಗೊಂಡಿದ್ದೇನೆ. ಸೊ ದಿಸ್ ನೋಟ್ಸ್ ಇಸ್ ವೆರಿ ಎಕ್ಸಾಂಪಲರಿ. ಈಗ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ ಮತ್ತು ಅನ್ಎಂಪ್ಲಾಯ್ಮೆಂಟನ್ನು ನೋಡಬೇಕು. ಎಂಪ್ಲಾಯ್ಮೆಂಟ್ ಯಾವ ಥರ ಇದೆ, ಒಂದು ಫಾರ್ಮಲ್ ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್ ಜಾಬ್ ಫಿಕ್ಸ್ಡ್ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಬರ್ತದೆ. ಪ್ರೈವೇಟ್ ಜಾಬ್ ಫಿಕ್ಸ್ಡ್ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಜೊತೆಗೆ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇವತ್ತು ನಾನು ವರ್ಕ್ ಮಾಡ್ತೀನಿ, ನಾನೇ ವರ್ಕ್ ಮಾಡೋದಿಲ್ಲ, ಆದರೂ ಕೂಡ ನಾನು ಯಾವಾಗ ವರ್ಕ್ ಮಾಡ್ತೀನಿ ಐ ವಿಲ್ ಗೆಟ್ ಎ ಮನಿ. ಆ ಥರದ ಒಂದು ಸ್ವಿಚ್ ಓವರ್ ಫೆನಾಮಿನ ಏನಿರ್ತದೆ. ಜೊತೆಗೆ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ನಿಮಗೆ ಗೊತ್ತು, ಯು ಹ್ಯಾವ್ ಎ ಸ್ಕಿಲ್ ಬಟ್ ಯು ಆರ್ ನಾಟ್ ಇನ್ ಎ ವರ್ಕ್, ಯು ಹ್ಯಾವ್ ಎ ಎಜುಕೇಷನ್, ಯು ಆರ್ ನಾಟ್ ಇನ್ ಎ ವರ್ಕ್. ಅಂದರೆ ವರ್ಕನ್ನು ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಜಾಬನ್ನು ಸೀಕ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಫಾರ್ ಎ ಕನ್ಸಿಕ್ಯೂಟಿವ್ ಟೈಮ್ ಅಂತ. ಅವರ ಡಿಮ್ಯಾಂಡಿಗೆ ನೀವು ಮ್ಯಾಚ್ ಆದರೆ ನೀವು ಸಪ್ಲೈ ಕೊಡೋಕ್ಕಾಗುತ್ತೆ, ಆವಾಗ ಮಾತ್ರ ಜಾಬ್ ಆಗೋದು. ಹೌದಾ? ಈ ಥರ ಈಗ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ಅಂದರೆ ಏನು, ಐ ವಿಲ್ ವರ್ಕ್ ಟುಡೇ, ಐ ವಿಲ್ ಬಿ ವರ್ಕಿಂಗ್ ಡೀಸೆಂಟ್ಲಿ, ಬಟ್ ನನ್ನ ವರ್ಕ್ ಏನು ನಾನು ಮಾಡ್ತೀನಲ್ಲ ಅದು ಆರ್ಗನೈಸೇಷನಿನ ಸ್ಕಿಲ್ಗೆ ಮ್ಯಾಚ್ ಆಗಿರಲ್ಲ. ಸೊ ಆ ಮ್ಯಾಚ್ ಆಗಿಲ್ಲ ಅಂತಂದರೆ ಯಾಕೆ ಇಟ್ಕೋತಾರೆ ನನ್ನ ಅನ್ನುವಂಥದ್ದು. ಸಪೋಸ್ ಯು ಟುಕ್ ಎನ್ ಎಕ್ಸಾಂಪಲ್ ಆಫ್ ನೆಕ್ಸ್ಟ್ನೇ ನನಗೆ ಪ್ರಾಡಕ್ಟ್ ದೇರ್ ಆ್ಯಂಡ್ 326 ರೂಪೀಸ್ ಒಂದು ಪ್ರಾಡಕ್ಟ್ ಅದು, ಓಕೆನಾ. ಅದನ್ನು ಡಿಸೈನ್ ಮಾಡಿದ್ದಾರೆ, ಅದಕ್ಕೆಲ್ಲ ಎಕ್ಸ್ಪರ್ಟಿಗಳು ಕಮಿಟಿ ಫಾರ್ಮ್ ಮಾಡಿ ಮಾರ್ಕು ಎಲ್ಲ ಆಯಿತು. ಸೊ BCom ಗ್ರ್ಯಾಜುಯೇಟ್ಸ್ ಇದ್ದಾರೆ, ಒಂದು 10 ಮೆಂಬರ್ಸ್ ಇದ್ದಾರೆ ಕೆಲಸ. ಅವರಿಗೆ ಒಂದು ಟಾರ್ಗೆಟ್ ಅಸೈನ್ ಮಾಡ್ತೀವಿ. ಫೈನಾನ್ಷಿಯಲ್ ಒಬ್ಬರಿಗೆ, ಪ್ರಾಡಕ್ಟ್ ಡೆವಲಪಿಂಗ್ ಒಬ್ಬರಿಗೆ, ಮಾರ್ಕೆಟಿಂಗ್ ಇನ್ಫ್ಲೇಷನ್ ಒಬ್ಬರಿಗೆ, ಆ ಥರ. ಸೊ ರೀಜನಲ್ ಕಸ್ಟಮೈಸೇಷನಲ್ಲಿ ಮಾಡ್ತೀವಿ. ಆವಾಗ ಏನಾಗುತ್ತೆ, ಒಬ್ಬ ಕ್ಯಾಂಡಿಡೇಟ್ ಅದನ್ನು ಪೂರ ಮಾಡಲಿಲ್ಲ, ರೀಜನಲ್ ಇಂಬ್ಯಾಲೆನ್ಸ್ ಮಾಡಿದ್ರು. ಅದನ್ನು ರೀಜನಲ್ ಇಂಬ್ಯಾಲೆನ್ಸ್ ಸೆಟಲ್ಮೆಂಟ್ ಅಂದರೆ ಏನು, ಇವಾಗ ಚಿಕ್ಕಮಂಗ್ಳೂರಲ್ಲಿ ಒಂದು ಮಾರ್ಕೆಟಿಂಗ್ ಇದೆ, ಈ ಪ್ರಾಡಕ್ಟಲ್ಲಿ ಎಷ್ಟು ಸೇಲ್ ಆಗ್ತಿದೆ ಅದನ್ನು ಅವರು ಅನಾಲಿಸಿಸ್ ಮಾಡಬೇಕು, ಅದನ್ನು ನಾವು ಕೊಟ್ಟಿರ್ತೀವಿ. ಸೊ ಆ ಅನಾಲಿಸಿಸ್ನ ಬೇಗ ಮೂಲಕ ಎಲ್ಲ ಅನಾಲಿಸಿಸ್ ಮಾಡಿದ್ರು, ಜೊತೆಗೆ ಫೇಕ್ ಅನಾಲಿಸಿಸ್. ಯಾಕೆ ಚಿಕ್ಕಮಂಗ್ಳೂರು ಪೀಪಲ್ಲು ಬೆಂಗಳೂರು ಪೀಪಲ್ಲಿನ ಮೈಂಡ್ಸೆಟ್ಟಲ್ಲಿ ಇಟ್ಟಿರ್ತಾರ? ಇಲ್ಲ ಅಲ್ಲ. ಸೊ ಮೆಟ್ರೋಪಾಲಿಟನ್ ಬೇರೆ, ರೂರಲ್ ಬೇರೆ, ಅರ್ಬನ್ ಬೇರೆ ಅಂತ ಮಾಡಿದರೆ ಲಿಂಗ್ವಿಸ್ಟಿಕ್ಕಲ್ಲೂ ಕೂಡ ಇದು ಆಧಾರವಾಗುತ್ತೆ. ಸೊ ಐ ರಿಜೆಕ್ಟ್ ಇಟ್, ದಟ್ ಪ್ರಪೋಸಲ್ ಐ ರಿಜೆಕ್ಟ್ ಇಟ್, ವಾಟ್ ಹಿ ಡನ್. ಸೊ ಅದು ವ್ಯಾಲಿಡ್ ಫಂಕ್ಷನಾಲಿಟಿ. ಸೊ ಯಾವಾಗ ಆ ಥರ ರಿಜೆಕ್ಟ್ ಆಗುತ್ತೆ ಆವಾಗ ಅವ್ರಿಗೆ ಬ್ಯಾಕ್ ಆ್ಯಡ್ ಆಗುತ್ತೆ, ಯಾರು BCom ಹೋಲ್ಡರ್ಗೆ. ಓಕೆ ಸರ್ ಬಂದು ರಿಜೆಕ್ಟ್ ಮಾಡಿದ್ರು, ಅಷ್ಟು ದಿನ ಕೆಲಸ ಮಾಡಿದ್ನಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಅಂಡರ್ ಎಂಪ್ಲಾಯ್ಮೆಂಟ್. ಸ್ಕಿಲ್ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿರಲ್ಲ, ಲೈವ್ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ಈ ಒಂದು ಎಂಪ್ಲಾಯ್ಮೆಂಟಲ್ಲಿ ಸ್ಟ್ರಕ್ಚರಲ್, ಈ ಅನ್ಎಂಪ್ಲಾಯ್ಮೆಂಟಲ್ಲಿ ತುಂಬ ವಿಧ ಇದೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೇನು, ಸ್ಟ್ರಕ್ಚರಲ್ ಅಂತಂದ್ರೇನು ಒಂದು ಮೆಕ್ಯಾನಿಸಮ್. ಸೊ ನನ್ನ ಹತ್ರ ಸ್ಕಿಲ್ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಬಟ್ ಆದರೂ ನಾನು ಜಾಬಲ್ಲಿದ್ದೀನಿ, ಫೈನಲಿ ನನಗೆ ಮಂತ್ಲಿ ಸ್ಯಾಲ್ರಿ ಇಂಪಾರ್ಟೆಂಟ್ ಅನ್ನುವರು. ಅದಾದಮೇಲೆ ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್. ಇವತ್ತೊಂದು ಜಾಬಲ್ಲಿ ಇರ್ತೀನಿ, ನಾಳೆ ಮತ್ತೆ ಚೇಂಜ್ ಮಾಡ್ತೀನಿ. ಆದರೆ ಎಲ್ಲಿಯೂ ಕನ್ನಡವನ್ನು ಅಂತ ಆಗುತ್ತೆ, ಅದು ಕನ್ನಡಗಳಿಗಾದೆ ಇದೆಲ್ಲ, ಇಲ್ಲಿ ಕನ್ನಡವನ್ನು ಎಲ್ಲಿಯೂ ಕನ್ನಡಿಲ್ಲ, ಆ ಥರ. ಆ್ಯಂಡ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನು, ನನಗೆ ಆ ಜಾಬು ಹೋಗಬೇಕಂತ ಇತ್ತು, ನಾನು ಜಾಬಿಗೆ ಹೋದಾದ್ಮೇಲೆ ನನಗೆ ಮನಸ್ಸಿಲ್ಲ, ಅಲ್ಲಿ ವರ್ಕ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಇನ್ ದ್ಯಾಟ್ ಪಾರ್ಟ್ ಆಫ್ ಡೊಮೈನ್. ಎಷ್ಟು ಜನಕ್ಕೆ ಆಸೆ ಇದೆ ನಾನು ಇದೇ ಆಗಬೇಕು ಅಂತ, ನನಗೆ ಆಸೆ ಇದ್ದರೆ ಕಾಲಕ್ಕ, ನನಗೆ ಎಫರ್ಟ್. ಇವಾಗ ಯು ಆರ್ ಕಮಿಂಗ್ ಆಫ್ UPSC ಎಕ್ಸಾಮಿನೇಷನ್, ಸೊ ಯು ಆರ್ ಡೂಯಿಂಗ್ ಹಾರ್ಡ್ ವರ್ಕ್ ಇಯರ್, ಆ್ಯಂಡ್ ಈ ಹಾರ್ಡ್ ವರ್ಕ್ ಅಂತ ಕಲಿಬೇಕು ಅಂದರೆ ರಿಸಲ್ಟಲ್ಲಿ ಕರೆಕ್ಟ್, ಇನ್ನೆಲ್ಲೂ ಅಲ್ಲ. ನೋ ಟೀಚರ್ ಕ್ಯಾನ್ ಟೆಲ್ ಬನ್ನಿ ಓದಿ, ಬಟ್ ಅದು ಎಷ್ಟು ಸಾಧ್ಯ, ಒಬ್ರಿಗೆ ಇಂಪೋಸ್ ಮಾಡೋದು ಎಷ್ಟು ಸಾಧ್ಯ. ಈಗ ನೀವು ಪ್ರೈವೇಟ್ ಕಂಪನಿಯಲ್ಲಿ ಇರ್ತೀರಿ, ಸಪೋಸ್ ಯು ಟುಕ್ ಎನ್ ಎಕ್ಸಾಂಪಲ್ ಆಫ್ ನೆಕ್ಸ್ಟ್ ಇಟ್ಸ್ಯಾನ್ಫ್, ಯು ಆರ್ ಕಮಿಂಗ್ ಫಾರ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ನಿಮ್ಮ ಆಸೆ ಇರೋದು, ಬಟ್ ಐ ಆಮ್ ಗಿವಿಂಗ್ ಯು ಫೈನಾನ್ಷಿಯಲ್ ಅಸೆಸ್ಮೆಂಟ್. ಇಬ್ಬರು BCom, ಇಬ್ಬರಿಗೂ 2 ಪೋರ್ಟ್ಫೋಲಿಯೋನು ಸದುಪಯೋಗ ಆಗುತ್ತೆ.
ಆದರೆ ನಿಮ್ಮ ಆಸೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇತ್ತು. ಐ ಆಮ್ ಅಸೈನಿಂಗ್ ಯು ಬಿಸ್ನೆಸ್ ಆನ್ ಫೈನಾನ್ಸ್. ಸೊ ನೀವು ಅದನ್ನು ಅಯ್ಯೋ ಫೈನಾನ್ಸ್ ಕೊಟ್ಟಿದ್ದಾರಲ್ಲ ಅಂತ ತಿಳ್ಕೊಂಡು ಮಾಡ್ತಾ ಇರೋಗಿಲ್ಲ. ಸ್ಕಿಲ್ ವರ್ಕ್ ಏನಾಯಿತು, ದಿಗ್ಗಾಯಿತು. ಅದನ್ನು ಇಂಪೋಸ್ ಮಾಡೋದು ಆವಾಗ ನಿಮಗೆ ಫ್ರಿಕ್ಷನ್ ಆನ್ ಅನ್ಎಂಪ್ಲಾಯ್ಮೆಂಟ್ ಕಾಣಿಸುತ್ತೆ. ದಿಸ್ ಇಸ್ ವಾಟ್. ಆ್ಯಂಡ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನು, ಈಗ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ ಎಲ್ಲ ಇದೆ. ಸೊ ಸೀಸನ್ ಟು ಸೀಸನ್ ವೇರಿ ಆಗುತ್ತೆ. ಇವಾಗ ನಾನು ಇವತ್ತು ಹತ್ತಿ ಇದೆ, ಅದು ಮಳೆಗಾಲದಲ್ಲಿ ಆಗಲ್ಲ. ಆ್ಯಂಡ್ ಕೋನ್ ಆ ಥರದ ಕ್ರಾಪಿಂಗ್ ಮಾಡ್ತೀನಿ, ಅದನ್ನು ಮಾರ್ಕೆಟ್ ಮಾಡ್ತೀನಿ, ನನ್ನದೇ ಒಂದು ಬಿಸ್ನೆಸ್ ವೆಂಚೂರ್ ಆಗು ಅಂತ ಇಟ್ಕೊಳ್ಳಿ. ಓಕೆ, ಎಲ್ಲರೂ ಬೆಳಗಿದಾಗನ್ನು ನಾನು ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಸೊ ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತಾ ಇಲ್ಲ, ಬೆಳೆಯುವ ಪ್ರಕ್ರಿಯೆಯಿಂದ ಡಿಪೆಂಡ್ ಆಗುತ್ತಾ ಇಲ್ಲ, ಹೌದು ತಾನೆ? ಎಲ್ಲವೂ ಪ್ರತಿ ವರ್ಷ ಎಲ್ಲವೂ ಬೆಳೀಕಾಗ ಆಗುತ್ತಾ? ಆಗಲ್ಲ. ದಿಸ್ ಈಸ್ ವೈ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನು, ನಿಜವಾಗಿಯೂ ನನ್ನ ಹತ್ರ ಸ್ಕಿಲ್ ಇಲ್ಲ. ಟು ಬಿ ಫ್ರಾಂಕ್ಲಿ ನನ್ನ ಹತ್ರ ಸ್ಕಿಲ್ ಇಲ್ಲ. ಈಗ ನಾನು ಪಾಠ ಮಾಡ್ತೀನಿ, ನನ್ನ ಹತ್ರ ಸ್ಕಿಲ್ ಇಲ್ಲ, ಪಾಠ ಚೆನ್ನಾಗಿಲ್ಲ ಅಂತಲೇ ಹೇಳ್ಬಿಟ್ಟು ಹೋಗೋದು, ನಥಿಂಗ್ ಡೂಯಿಂಗ್. ಹಾಗೆ ನಾನು ಪಾಠ ಮಾಡೋದು ಚೆನ್ನಾಗಿದೆ ಅಥವಾ ನನಗೆ ಅರ್ಥ ಆಗಿಸ್ತೀನಿ, ನನ್ನ ಹತ್ರ ಸ್ಕಿಲ್ ಇದ್ದರೆ ಮಾತ್ರ ಸಾಧ್ಯ ಆಗೋದು. ಈಗ ಅಪೋನೆಂಟ್ ಅದನ್ನು ಹೇಗೆ ರಿಸೀವ್ ಮಾಡ್ಕೋತಾರೆ, ಅದು ಅವರ ಸಬ್ಜೆಕ್ಟಿವಿಟಿ. ಫೈನಲಿ ಈಗ ಅವರು ಬರೆಯೋದು ಎಕ್ಸಾಮಿನೇಷನ್ನು, ಆ್ಯಂಡ್ ಫೈನಲಿ ದೇ ಆರ್ ಡೂಯಿಂಗ್ ದೇರ್ ಹಾರ್ಡ್ ವರ್ಕ್. ಇವಾಗ ಅವ್ರು ಬಂದಿಲ್ಲ, ಇವಾಗ ಅವ್ರು ಬರ್ತಾರೆ, ದಟ್ ಈಸ್ ದೇರ್ ಡಿಸಿಷನ್. ಆ್ಯಂಡ್ ಅವ್ರು ಎಫರ್ಟ್ ಮಾಡ್ತಾರೆ, ಅವ್ರು ಎಫರ್ಟ್ ಮಾಡಿಲ್ಲ, ಇಟ್ ಈಸ್ ದೇರ್ ಡಿಸಿಷನ್. ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಇನ್ ಅವರ್ ಆರ್ಗನೈಜೇಷನ್, ಅದನ್ನು ಡಿಸ್ಕೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಐ ಆಮ್ ಗಿವಿಂಗ್ ಯು ಲೈವ್ ಎಕ್ಸಾಂಪಲ್ ಹಿಯರ್. ಈಗ ಈ ಏನು ಅನ್ಎಂಪ್ಲಾಯ್ಮೆಂಟ್ ಮತ್ತು ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ ಹೇಳಿದ್ರೆ, ಡೈರೆಕ್ಟ್ ಕ್ವಶನ್ ಇನ್ ಪ್ರಿಲಿಮ್ಸ್ ಒಂದು ಕ್ವಶನ್ನು, ಯಾವುದಾದ್ರೂ ಸೈಕ್ಲಿಕ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂತ ಕೇಳ್ಬೋದು ಡೈರೆಕ್ಟ್. ಅದಕ್ಕೆ ಈಗ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೇನ್ಸಿಗಂತೂ ಅನ್ಎಂಪ್ಲಾಯ್ಮೆಂಟ್ ಎಕನಾಮಿಕ್ಸ್ ಟರ್ಮು, ಹೌದಾ? ಈಗ ಕೆಳಗೆಲ್ಲ ಬರೆದು ಜಾಬ್ನೆಸ್ ಎಕಾನಮಿ, ಆಮೇಲೆ ಎಕನಾಮಿಕ್ಸ್ ಕೋರಲ್ಲಿ ನೋಡ್ತೀವಿ, ಅದನ್ನು ಮುಂದೆ ಇದೆ ಅದು. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇದೆ. ಕಾನ್ಸ್ಟಿಟ್ಯೂಷನಲ್ ನಿಗಾನಿಟಿ ಯಾಕೆ ಬೇಕು? ನೀವು ಓದ್ತಾ ಇರೋದು ಜನರಲ್ ಸ್ಟಡೀಸ್ 2 and 3. ಸೊ ವಿದೌಟ್ ಕಾನ್ಸ್ಟಿಟ್ಯೂಷನ್ ಯು ಆರ್ ನಾಟ್ ಮೇಕನ್. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ನಿಮಗೆ ಗೊತ್ತಿರಬೇಕು, ಬೀಯಿಂಗ್ ಎ ಲೇಬರ್ ಫೋರ್ಸ್, ಹೌದಾ? ಸೊ ಈಗ 80% ಆಫ್ ದ ಲಿಟ್ರಸಿ ಇದೆ. ಯೂತ್ ಪಾಪ್ಯುಲೇಷನಲ್ಲಿ 17% ವರ್ಕ್ ಫೋರ್ಸ್ ಮಾತ್ರ ಇದೆ. ಎಷ್ಟು ಡಿಸಾಸ್ಟರ್! 100% ಯೂತ್ ಕನ್ಸಿಡರ್ ಮಾಡಿ, ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್. ಓಕೆ, ಅದರಲ್ಲಿ 17% ಆಫ್ ದ ವರ್ಕ್ ಫೋರ್ಸ್ ಮಾತ್ರ ವರ್ಕ್ ಮಾಡ್ತಾ ಇದೆ ಅಂತಂದರೆ ಎಷ್ಟು ಡಿಸಾಸ್ಟರ್. ಸೊ ನೇಷನ್ ಕೆಪಾಸಿಟಿ ಬಿಲ್ಡಿಂಗ್ ಹೇಗಾಗುತ್ತೆ? ವರ್ಕ್ ಮಾಡ್ತಿರೋರೆಲ್ಲ 60-65+ ಲ್ಯಾಬ್ನವರಾದರೆ ಎನರ್ಜಿ ಇರುವ ಯೂತ್ ವರ್ಕ್ ಮಾಡ್ತಾ ಇಲ್ಲ ಅನ್ನೋದೇ ತೊಂದರೆ. ಸೊ ದಟ್ ಈಸ್ ವೈ ನೇಷನ್ ಈಸ್ ನಾಟ್ ಡೆವಲಪಿಂಗ್. ನೇಷನ್ ಈಗಿನ ಪ್ರೋಸೆಸ್ ಆಫ್ ಡೆವಲಪಿಂಗ್, ನಾಟ್ ಡೆವಲಪ್ಡ್. ಕರೆಕ್ಟಾ? ಹಾಗಾದರೆ ಯು ಎಸ್ ಎ ಕತೆ ಏನಕ್ಕೆ 22% GDP ಇದೆ, ಅವರನ್ನೆಲ್ಲ ಯೂತ್ ವರ್ಕ್ ಮಾಡ್ತಾರೆ ಅಂದರೆ ದೇ ಆರ್ ಸ್ಟಡಿಯಿಂಗ್. ಅವಾಗಲೂ ಕೂಡ ಅವರು ಪೆಟ್ರೋಲ್ ಬಂಕಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಯು ಎಸ್ ಎಲ್ಲಿ. ಯಾರಿಗೆ ಗೊತ್ತಾಗ್ತದೆ? ಇಂಡಿಯಾಗ ಈಗ ಅಮೇರಿಕಾದಲ್ಲಿ ಇರ್ತಾರೆ ನಮ್ಮ ಫ್ರೆಂಡು, ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಓದ್ತಾ ಇರ್ತಾರೆ. ಸೊ ಯಾರಿಗೆ ಗೊತ್ತಾಗ್ತದೆ? ಈಗಿನ ಅಮೇರಿಕಾ, ಅದಕ್ಕೆ ನಾವು ನೋಡೋದೇನೋ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅಲ್ಲಿದ್ದಾರೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಹ್ಯಾಗೆ ಇಟ್ಕೊಂಡು ಪ್ರಿಯೋಟಬಲ್ ಪೊಸಿಷನ್ ಈವನ್ ಇನ್ ಇಂಡಿಯಾ. ಅದೇ ಕೆಲಸ ಓಲಾ, ಊಬರ್, ನಾನೇ ಹೇಳ್ದೆ ಲೈವ್ ಎಕ್ಸಾಂಪಲ್, ಓಲಾ ಬೈಕ್ ಮಾಡ್ತಾಯಿದ್ದೆ ನಾನು. ಏನು ತಪ್ಪಿದೆ? ಯಾವ ಜಾಬು ತಪ್ಪಲ್ಲ, ಯಾವ ಜಾಬು ಕೆಟ್ಟಗಲ್ಲ ಅಂತ ಮೈಂಡ್ ಸೆಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಕೆಲವರು ಅದನ್ನು ಅಪೋಸ್ ಮಾಡ್ತಾರೆ, ಐ ಹ್ಯಾವ್ ಟು ಬಿ ಇನ್ ಸಚ್ಚೆ ಮ್ಯಾನರ್ ಆಗಬೇಕಂದ್ರೆ ಸಚ್ಚೆ ಸ್ಕಿನ್ ಇರಬೇಕು ಅಂತ. ಕರೆಕ್ಟ್? ನೆಕ್ಸ್ಟ್ ನೋಡಿ, ಈ ಆರ್ಟಿಕಲ್ಸನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ಆರ್ಟಿಕಲ್ 14 ಅಂದ್ರೇನು? ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 15-16 ರಿಲಿಜಿಯಸ್ ಫ್ರೀಡಮ್ ಇನ್ ವರ್ಕ್ ಫೋರ್ಸ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನು. ಆರ್ಟಿಕಲ್ 21 ರೈಟ್ ಟು ಡಿಗ್ನಿಟಿ ಆ್ಯಂಡ್ ಡೆಕೋರಮ್, ಹೌದಾ? ವರ್ಕ್ ಫೋರ್ಸಲ್ಲಿ ಇವೆಲ್ಲ ಬೇಡವಾ? ಬೇಕು. ತದನಂತರ ಇನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನೇನು? ಡೈಲಿ ವೆಜಸ್ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿ, ಹೌದಾ? ಜೊತೆಗೆ ಗಾಂಧಿಯನ್ ಪ್ರಿನ್ಸಿಪಲ್, ಡಿಸೆಂಟ್ರಲೈಸೇಷನ್ ಪ್ರಿನ್ಸಿಪಲ್, ಹೌದಾ? ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಎಲ್ಲಿ? ವರ್ಕ್ ಫೋರ್ಸಲ್ಲಿ. ನೀವು ಒಂದು ಮನೆಯಲ್ಲಿ ಇರ್ತೀರಿ, ಇನ್ನೊಂದು ಸೊಸೈಟಿಯಲ್ಲಿ ಇರ್ತೀರಿ, ಇನ್ನೊಂದು ವರ್ಕ್ ಫೋರ್ಸಲ್ಲಿ ಇರ್ತೀರಿ. ಅದು ಬಿಟ್ಟು ನೀವು ಏನಾದರೂ ಮಾಡೋಕ್ಕಾಗತ್ತಾ? ಸೊಸೈಟಿ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ವೆದರ್ ಯು ಹ್ಯಾವ್ ಎ ಫ್ರೀಡಮ್ ಆಫ್ ಟು ದ ಹಾಬೀಸ್, ಆರ್ ಯು ವಾಂಟ್ ಟು ಟ್ರಾವೆಲ್, ಆರ್ ಯು ವಾಂಟ್ ಟು ಲೀವ್ ಇನ್ ದ ಎನಿ ಕೈಂಡ್ ಆಫ್ ಇನ್ ದ ಆರ್ಕ್ ಗ್ಲೋಬ್. ಕರೆಕ್ಟ್? 3% ಆಫ್ ದ ಭೂಮಿ ಇದೆ ನಮ್ಮಲ್ಲಿ, ಅದರಲ್ಲಿ ನೀವು ಎಲ್ಲೋ ಒಂದು ಕಡೆ ಇರ್ತೀರಿ.
ಅದು ಬಿಟ್ಟರೆ ನಿಮ್ಮ ಮನೇನೇ ಇರೋದು, ಅದು ಬಿಟ್ಟರೆ ನೀವು ನಿಮ್ಮ ವರ್ಕ್ ಏನಿದೆ ಜಾಬ್ ಅಲ್ಲಿರ್ತೀರಿ, ಹೌದಾ? ಸೊ ಇದಕ್ಕೆ ನೀವು ಏನು ಜಸ್ಟಿಫಿಕೇಷನ್ ಕೊಟ್ರಿ? ಆವಾಗ ಮಾತ್ರ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟಿಗೆ ಒಂದು ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಆರ್ಟಿಕಲ್ 41, 42 ಆ್ಯಂಡ್ 43, 46 ಏನಿಗೆ ಈ ಜಸ್ಟಿಸ್ ಲಿಬರ್ಟಿ ಕಾನ್ಸೆಪ್ಟನ್ನು ಬರ್ತದೆ. ನೀವು ಮಾಡುವ ಕೆಲಸ ನಿಮಗೆ ಜಸ್ಟಿಸ್ ಆಗಿರಬೇಕು. ಇವತ್ತು ನಾನು ಪಾಠ ಮಾಡ್ತೀನಿ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ, ಓಕೆ ನಾನು ಈ ಹಿಂದೆನೂ ಪಾಠ ಮಾಡಿದ್ದೀನಿ, ಓಕೆ 2023 ಪಾಠ ಮಾಡಿದ್ದೀನಿ. 2023 ಸ್ಟ್ಯಾಟಿಸ್ಟಿಕ್ಕನ್ನೇ 2024 ಹೇಳಿದ್ರೆ ತಪ್ಪು ಅನ್ನಲ್ವಾ? 2024 ಸ್ಟ್ಯಾಟಿಸ್ಟಿಕ್ಕನ್ನು 2025 ಬ್ಯಾಚಿಗೆ ಹೇಳಿದ್ರೆ ತಪ್ಪಾಗಲ್ವಾ? ಸೊ ಅದನ್ನು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಲಾಯಲ್ಟಿ ಬೇಕು, ಜಸ್ಟಿಸ್ ಬೇಕು, ಅದು ನಮ್ಮತನ ಅಂತ ಒಂದು ನಿರ್ಧಾರ. ಅದೆಲ್ಲವೂ ಕೂಡ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇದೆ. ಸೊ ದಿಸ್ ಇಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ. ಇದನ್ನು ನೀವು ಡೈರೆಕ್ಟ್ನೇ ಕೋಟ್ ಮಾಡ್ಬೋದು ಜನರಲ್ ಸ್ಟಡೀಸ್ 2 ಪೇಪರಲ್ಲಿ. ನಿಮಗೆ ಲಾಸ್ಟ್ ಟೈಮ್ ಮೇನ್ಸ್ ಹೇಗೆ ಬರೀಬೇಕು ಅನ್ನುವಂಥದ್ದು ಓರಿಯೆಂಟೇಷನ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಹೇಗೆ ಮೇನ್ಸಲ್ಲಿ ಬರೀಬೇಕು ಅನ್ನುವಂಥದ್ದು. ಈಗಾದ ಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾಕೆ ಆಗುತ್ತೆ, ಗೋಲ್ ನಂಬರ್ 8 ಮತ್ತು ಗೋಲ್ ನಂಬರ್ 10 ಏನಿದೆ ವರ್ಕ್ ಫೋರ್ಸ್ ಬಗ್ಗೆ ಮಾತಾಡ್ತಾರೆ. ಮತ್ತು ಇನ್ಇಕ್ವಾಲಿಟಿಯನ್ನು ಹೋಗಿಸ್ಬೇಕು ಅಂದರೆ ಯು ಹ್ಯಾವ್ ಟು ಬಿ ಇನ್ ಎ ಜಾಬ್, ಕರೆಕ್ಟ್? ಇವಾಗ ನಾನು ಮನೇಲಿರ್ತೀನಿ, ನನ್ನ ಹತ್ರ ಸಮಥಿಂಗ್ ಬೆಟರ್ ಅಪರ್ಚುನಿಟಿ ಇದೆ, ಎಸ್, ಓಕೆ. ಅದರ್ವೈಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನ್ ಅಪರ್ಚುನಿಟಿ ಟು ಗೆಟ್ ಓವರ್ ದ ಇನ್ಕಮ್, ಐ ಹ್ಯಾವ್ ಟು ಗೆಟ್ ಓವರ್ ದ ಜಾಬ್, ಹೌದಾ? ಅದೆಲ್ಲ ಇನ್ಇಕ್ವಾಲಿಟಿ ಹೋಗಿಸ್ಬೇಕಂದ್ರೆ ವಿ ಹ್ಯಾವ್ ಟು ಲರ್ನ್ ಆ್ಯಂಡ್ ಅರ್ನ್. ಸೊ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಆರ್ ಒನ್ ಕಾಯಿನ್ ಆಫ್ 2 ಫೇಸಸ್, ಕರೆಕ್ಟ್? ನೆಕ್ಸ್ಟ್ ನೋಡಿ, ಈಗ ನೀತಿ ಆಯೋಗ ಒಂದು ಸ್ಪೆಷಲ್ ಈವೆಂಟ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಇದನ್ನು ಎಲ್ಲ ಯೂತು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕೆಂದರೆ ಈಗ ಒಂದು ಜಾಬ್ ಬೇಕು ಅಂತ ಇದ್ದವರು ಪ್ರಥಮವಾಗಿ ಮೈಂಡ್ಸೆಟ್ಟನ್ನೇನಿರಬೇಕು ಅವರಿಗೆ, ಪ್ರಥಮವಾಗಿ ಮೈಂಡ್ಸೆಟ್ಟಲ್ಲಿ ಯು ಆರ್ ಎ ಜಾಬ್ ರೈಟ್ ನಾವು. ಸೊ ವಾಟ್ ಯು ಹ್ಯಾವ್ ಇನ್ ಮೈಂಡ್? ನಿಮ್ಮ ಹತ್ರ ಜಾಬ್ ಬೇಕು ನಿಮಗೆ, ವಾಟ್ ಯು ಹ್ಯಾವ್ ಇನ್ ಮೈಂಡ್? ಇಂಟ್ರೆಸ್ಟ್ ಇರಬೇಕು, ಹೌದಾ? ನಾನು ಈ ಜಾಬ್ ಬೇಕು, ನನಗೆ ಈ ಜಾಬಿಗೆ ನಾನು ಯಾವ ಥರ ಪ್ರಿಪೇರ್ ಆಗಬೇಕು, ನನ್ನ ಯಾವ ಥರ ನಾನು ರೂಪಿಸ್ಕೋಬೇಕು. ಅದರೊಳಗೆ ಯು ವಿಲ್ ಗೆಟ್ ಎ ಸ್ಕಿಲ್? ನೋ. ಪ್ರಾಬ್ಲಮ್ ಏನಿಗೆ, ಆಂಥ್ರಪಾಲಜಿಕಲ್ ಸ್ಪಿಯರಲ್ಲಿ ಎಲ್ಲರೂ ಒಂದೇ ಬಾವಿಯನ್ನೇ ನುಗ್ಗಿದ್ದಾರೆ. ದಟ್ ಈಸ್ ವಾಟ್ ದ ರೀಸನ್. ಈಗ ನಾನು ಮಗ್ಗಿ ಕಲ್ತಿದ್ದೇನೆ, 2 1 2 ಮಗ್ಗಿ ಅಥವಾ 2 1 2 ಮಗ್ಗಿ, ಅವರು ಕಲ್ತಿದ್ದಾರೆ, ಇವರು ಕಲ್ತಿದ್ದಾರೆ. ಓಕೆ, ನಾನು SLC ಮಾಡಿದೆ, ನಾನು PUC ಮಾಡಿದೆ, ನಾನು ಡಿಗ್ರಿ ಮಾಡಿದೆ, ಓಕೆ ನಾನು ಜಾಬ್ಗೆ ಹೋದೆ. ಆ ಥರ ಅಲ್ಲ. SLC ಎಲ್ಲರೂ ಒಂದೇ ಥರ ಓದಿರ್ತೀರಿ, ಆದರೆ PUCಗೆ ಬಂದಾಗ ಸ್ಟ್ರೀಮ್ ಚೇಂಜ್ ಆಯಿತು, ಸ್ಟ್ರೀಮ್ ಚೇಂಜ್ ಆದಮೇಲೆ ಡಿಗ್ರಿಗೆ ಬಂದರೆ ಡಿಗ್ರಿಯಲ್ಲೂ ಸ್ಟ್ರೀಮ್ ಚೇಂಜ್ ಆಯಿತು, ಡಿಗ್ರಿ ಆದಮೇಲೆ ಜಾಬಿಗೆ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾದರೆ ಕೇವಲ ನಿಮ್ಮ PUC ಮತ್ತು ಡಿಗ್ರಿಯ 5 ವರ್ಷ ಟೋಟಲ್ ನಿಮ್ಮ ಲೈಫನ್ನು ಡಿಸೈಡ್ ಮಾಡ್ಕಾ? ಹಾಗಾದರೆ SLCವರೆಗಿದ್ದು ಲೈಫ್ ಡಿಸೈಡ್ ಮಾಡಿಲ್ವಾ? ಯು ಹ್ಯಾವ್ ಟು ಥಿಂಕ್ ವೈಸ್. ಎಜುಕೇಷನ್ ಒಂದು ಪಾರ್ಟ್ ಆದರೆ ಸ್ಕಿಲ್ ಒಂದು ಪಾರ್ಟ್. ಅದಕ್ಕೆ ನೀತಿ ಆಯೋಗ ಏನು ಮಾಡಿದ್ದಾರೆ, ನೀತಿ ಆಯೋಗ ಇಂಟ್ರೆಸ್ಟ್ ಡೆವಲಪ್ಮೆಂಟ್ ಅಂತ ಮಾಡಿ ವೆಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಈ ನೀತಿ ಆಯೋಗ ಮೊದಲು ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, 2015ರಲ್ಲಿ ಅದು ಚೇಂಜ್ ಆಯಿತು. ಪ್ಲಾನಿಂಗ್ ಕಮಿಷನ್ ಅಂತ ಇದ್ದಿದ್ದು ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಕಮಿಟಿಯಾಗಿ ವರ್ಕ್ ಮಾಡ್ತದೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯಾ ಬಗ್ಗೆ ವರ್ಕ್ ಮಾಡ್ತದೆ. ನೀತಿ ಆಯೋಗ ಆ್ಯಕ್ಷನ್ 75 ಪ್ಲ್ಯಾನ್ ಅಂತಲೇ ಒಂದು ಫೇಮಸ್ ಪ್ಲ್ಯಾನ್ ಪಾರ್ಟ್ 1 ಪಾರ್ಟ್ 2 ವಿಷನ್ 1 ವಿಷನ್ 2 ಅಲ್ಲಿ ಕೊಟ್ಟಿದ್ದಾನೆ. ಟಾರ್ಗೆಟ್ ಈಗ 2047 ಅಂತ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೋಟ್ ಇನ್ ಎಕ್ಸಾಮಿನೇಷನ್ ಎನಿ ಜನರಲ್ ಸ್ಟಡೀಸ್ 3 ಪೇಪರ್. ನೀತಿ ಆಯೋಗ ಆ್ಯಕ್ಷನ್ 75 ಪ್ಲ್ಯಾನ್ ಆ್ಯಕ್ಟ್ 2047 emphasis on employment and vocational skill development on the basis of employment generation is really matchable to capacity building ಅಂತ ಬರೀಬೋದು. ಸೊ ದಿಸ್ ಇಸ್ ವೈ. ಆ್ಯಂಡ್ ಸೆಕೆಂಡ್ ನೋಡಿ, ಡಾಕ್ಟರ್ ಅರ್ಜುನ್ ಸೆನ್ಗುಪ್ತಾ ಕಮಿಟಿ ಅಂತ. ಸೊ ವಾಟ್ ಹಿ ರೋಟ್, ಇವರು ಯಾರು? IAS ಆಫೀಸರು. ಒಂದು ಕಮಿಟಿ ಫಾರ್ಮೇಟ್ ಆಗಬೇಕು ಅಂದರೆ IAS ಆಫೀಸರ್ ಅಥವಾ ಆ ಒಂದು ಡಿಪಾರ್ಟ್ಮೆಂಟಿನ ಹೆಡ್ ಆಗಿರ್ತಾರೆ. ಒಂದು ಕಮಿಟಿಯನ್ನು ಮಾಡ್ತಾರೆ, ಅದರ ಆಗು ಹೋಗುಗಳನ್ನು ತಿಳ್ಕೊತಾರೆ, ಪಾಸ್ಟ್ ಹೇಗಿತ್ತು, ಪ್ರೆಸೆಂಟ್ ಹೇಗಿದೆ, ಫ್ಯೂಚರ್ ಹೇಗಿರಬೇಕು, ಅದರ ಮೇಲೆ ಒಂದು ರೆಕಮೆಂಡೇಷನನ್ನು ಕೊಡ್ತಾರೆ. ಆ ರೆಕಮೆಂಡೇಷನಲ್ಲಿ ಮಿನಿಮಮ್ ವೆಜ್ ಲೇಬರ್ ಫೋರ್ಸ್ ಏನಿಗೆ ಇಷ್ಟೇ ಇರಬೇಕು, ಅದರಲ್ಲಿ ಇಷ್ಟೇ. ಈಗ ಪೊಲೀಸ್ ರಿಫಾರ್ಮ್ ನೋಡಿ, ಪೊಲೀಸರು ಮೊದಲು 24 ಗಂಟೆ ವರ್ಕ್ ಮಾಡ್ತಿದ್ರು, ಈಗ 8 ಅವರ್ಸಿಗೆ ಇಟ್ಟಿದ್ದಾರೆ. 8 ಅವರ್ ಶೆಡ್ಯೂಲ್, ಇನ್ನೊಬ್ಬರು 8 ಅವರು, ಒಬ್ಬರಿಗೆ ಮಾರ್ನಿಂಗ್ ಇರ್ತದೆ,
ಮಾರ್ನಿಂಗ್ ಟು ಹಾಕಕ್ರ 3 ಗಂಟೆವರೆಗೂ, ತದನಂತರ ಮಧ್ಯಾಹ್ನದಿಂದ ರಾತ್ರಿವರೆಗೂ ಇರ್ತದೆ, ತದನಂತರ ರಾತ್ರಿಯಿಂದ ಬೆಳಗ್ಗೆವರೆಗೂ ಇರ್ತದೆ. ಸೊ ಇದಕ್ಕೆ 3 ಶಿಫ್ಟ್. ಈವನ್ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ 1 ನೈಟ್ ಅವರು ಬೀಟ್ ಮಾಡಲೇಬೇಕು. ಎಸ್ ಪಿ ಕೂಡ 1 ತಿಂಗಳಲ್ಲಿ 1 ನೈಟ್ ಬೀಟ್ ಮಾಡಲೇಬೇಕು. ಬೀಟ್ ಪೊಲೀಸಿಂಗ್ ಅಂತ ಇದೆಯಲ್ಲ ಆ ಥರ. ಸೊ ವರ್ಕಿಗೆ ವರ್ಕ್, ನೋ ಮ್ಯಾಟರ್ ವೆದರ್ ಯು ಆರ್ ಎ ಜೆಂಡರ್ ಆರ್ ನಾನ್ ಜೆಂಡರ್, ದಿಸ್ ಇಸ್ ವಾಟ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್. ನಿಮಗೆ ಗೊತ್ತಿಗೆ ರೂರಲ್ ವರ್ಕ್ ಫೋರ್ಸ್ 56% ಇದೆ, ಅದೇ ಅರ್ಬನ್ ವರ್ಕ್ ಫೋರ್ಸ್ 32% ಮೈಗ್ರೇಷನ್ ಆಗಿ. ನಿಜ ಹೇಳೋದಾದರೆ ಈ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಏನಿದೆ ಅದು ಇವಾಗ ಚೇಂಜ್ ಆಗಿದೆ ವರ್ಡಿಂಗ್ಸು. ಅದಕ್ಕೆ ಎಂಫಸಿಸ್ ಮಾಡೋದು ಖಂಡಿತ ಸತ್ಯ. ಅದಕ್ಕಿಂತ ಜಾಸ್ತಿ ಅರ್ಬನ್ ಕೋರ್ ಏನಿದೆ ಅಲ್ಲಿ ಮೈಗ್ರೇಟ್ ಆಗ್ತಾರಲ್ಲ, ಆ ಮೈಗ್ರೇಟ್ ಬಗ್ಗೆ ರೂರಲನ್ನೇ ಸ್ಥಾಪನೆ ಮಾಡಿಸಿ, ರೂರಲ್ ಡೆವಲಪ್ಮೆಂಟ್ ಆಯಿತು. ಕರೆಕ್ಟ್. 74 ಡಿಸೆಂಟ್ರಲೈಸೇಷನ್ನು ಅವೆಲ್ಲ ಒಂದೇ ಸಮ ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ದಿಸ್ ಇಸ್ ವೈ ಈಗ ಇಂಪಾರ್ಟೆಂಟು. ಇದು 2005 ಮೆಕ್ಯಾನಿಕ್ ಆಯಿತು. ಈ ವರ್ಷ ಅದರ ಹೆಸರು ಚೇಂಜ್ ಮಾಡಬೇಕಂತ ಮಾಡಿದ್ದಾರೆ. ಅಂಡರ್ ಡಿಸ್ಪ್ಯೂಟಲ್ಲಿಗೆ ಅದು ಮಿನಿಮಮ್ ವೆಜ್ ಸಪೋರ್ಟನ್ನು ಕೊಡಬೇಕಂತ. ಯಾಕೆಂದರೆ ಈಗ ಲೇಬರ್ ಕೂಲಿ ಕಾರ್ಮಿಕರಿಗೆ ಇಷ್ಟೇ ವೆಜ್ ಅಂತ ಹೇಳಬೇಕು, ಆ ಥರದ ಒಂದು ಸಮಸ್ಯೆ ಇತ್ತು ಇದರಲ್ಲಿ. ನಂಬರ್ ಆಫ್ ಡೇಸ್ 100 ಡೇಸ್ ಇತ್ತು, ಈಗ 110+ ಡೇಸ್ ಮಾಡ್ತಾರೆ. ಸೊ ಈ ಥರ ಕಾರ್ಯಕ್ರಮ. ನೆಕ್ಸ್ಟ್ ನೋಡಿ, ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಮಹಾತ್ಮ ಗಾಂಧಿ ಮತ್ತು ಪ್ರೈಮ್ ಮಿನಿಸ್ಟ್ರು ನೆನಪಾಗ್ತಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯೂತ್ ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಾದರೆ ಅವರ ಸ್ಕಿಲ್ ಸೆಟ್ ಮತ್ತು ವೆಕೇಷನಲ್ ಕೆಪಾಸಿಟಿ ಬಿಲ್ಡಿಂಗನ್ನು ಟ್ರೈನಿಂಗ್ ಮೂಲಕ ಮಾಡಲೇಬೇಕು. ಅದು ಯಾವುದೇ ಇದು ಕಾರ್ಪೊರೇಟ್ ಆಫೀಸ್ಗೆ ಹೋಗಿ ಟ್ರೈನಿಂಗ್ ಕೊಡ್ತಾರೆ, ಮಾರ್ಕೆಟ್ ಟ್ರೆಂಡ್ ಆಫೀಸ್ಗೆ ಹೋಗಿ ಟ್ರೈನಿಂಗ್ ಕೊಡ್ತಾರೆ, ಗೌರ್ಮೆಂಟ್ ಏಜೆನ್ಸಿಯಲ್ಲಿ ಎಕ್ಸಾಮ್ ಪಾಸ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ. ಯಾಕೆ ಅಂದರೆ ಯು ಹ್ಯಾವ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಡೂ ಇನ್ ಅ ಫ್ಯೂಚರ್. ಕರೆಕ್ಟ್. ಆ್ಯಂಡ್ ಯು ವಿಲ್ ಗೆಟ್ ಅನ್ ಇಂಟ್ರೆಸ್ಟ್ ಓವರ್ ದೇರ್. ಅನ್ನಕ್ಕಂತೂ ಯು ಆರ್ ನಾಟ್. ಈಗ UPSC ಸಡನ್ನಾಗಿ ಬರ್ತೀರಿ, ನಥಿಂಗ್ ಬಟ್ ಡಿಗ್ರಿ ಕಾನ್ಸೆಪ್ಟಲ್ಲಿ, ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫೀಸಬಲ್. ನಾವು ಹೇಳಿರ್ತೀವಿ, ಬಟ್ ನೀವು ಮಾಡಿರೋದಿಲ್ಲ. ಆ ಪ್ರಾಬ್ಲಮ್ ಅಲ್ಲೇ ಆಗಬಾರ್ದು. ಯಾಕೆಂದರೆ ಅಲ್ಲಿ ವೆರಿ ಲಿಮಿಟೆಡ್ ಟೈಮ್ ಬೌಂಡ್ ಇರ್ತದೆ. ಈಗ ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ದೇರ್, ಥೌಸಂಡ್ಸ್ ಆಫ್ ಪೀಪಲ್, ಥೌಸಂಡ್ಸ್ ಆಫ್ ಮೈಂಡ್, ಥೌಸಂಡ್ಸ್ ಆಫ್ ಮೈಂಡ್, ಥೌಸಂಡ್ಸ್ ಆಫ್ ಕಲ್ಚರ್, ಥೌಸಂಡ್ಸ್ ಆಫ್ ಕಲ್ಚರ್, ಥೌಸಂಡ್ಸ್ ಆಫ್ ಡೈವರ್ಸಿಟಿ, ಥೌಸಂಡ್ಸ್ ಆಫ್ ಡೈವರ್ಸಿಟಿ, ಥೌಸಂಡ್ಸ್ ಆಫ್ ಒಪಿನಿಯನ್. ಕರೆಕ್ಟ್. ಇದನ್ನು ನೀವು ಬೇರೆ ಮಾಡಬೇಕಾಗ್ತದೆ. ಸೊ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್, ಎಂಪ್ಲಾಯ್ಮೆಂಟಲ್ಲಿ ಟ್ರೈನಿಂಗ್ ಇಂಪಾರ್ಟೆಂಟ್. ಇಂಡಿಯಾ ಪ್ರಾಸ್ಪಾರಿಟಿ ತೊಗೊಳ್ಳಿ, ಬಿಹಾರ್ ಈಸ್ ವೆರಿ ಲೋ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಹೌದಾ? ಆ್ಯಂಡ್ ಪರ್ ಕ್ಯಾಪಿಟ ಇನ್ಕಮ್ ಕೂಡ ಕಡಿಮೆ GDP. ಅದೇ ನೀವು ಗುಜರಾತ್ ನೋಡಿ, ಇದಕ್ಕೆ ಗ್ರೇಟ್ ಬಿಸ್ನೆಸ್ ಟೈಕಾನ್ ಅಂತ ಕರೀತಾರೆ. ಮತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ IT-BTಗೆ ಫೇಮಸ್ಸು. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಫೇಮಸ್ ಯಾವುದುಂಟು? ಹೈದರಾಬಾದ್. ಕರೆಕ್ಟ್. ಆಂಧ್ರ ಪ್ರದೇಶ್. ಕೇರಳ ಈಸ್ ಟೂರಿಸಮ್. ಕರೆಕ್ಟ್. ಸೊ ದಿಸ್ ಇಸ್ ವೈ ಒಂದೊಂದು ಸ್ಟೇಟಿಗೆ ಯಾವುದು ಬೆಸ್ಟ್ ಇದೆ ಅದನ್ನು ಇನ್ನೊಂದು ಸ್ಟೇಟ್ ಕೂಡ ಆಕ್ಯುಪೈಡ್ ಮಾಡಬೇಕು ಅಂತ. ಬಟ್ ಅದು ಮೊನೋಪೊಲಿ ಆಗಬಾರ್ದು. ಓಕೆ, ಯು ಡಿಡ್ ದಿಸ್ IT-BT ಬೆಂಗಳೂರು, ಐ ವಿಲ್ ಮೇಕ್ ಯು IT-BT ಇನ್ ತಮಿಳ್ನಾಡು. ಓಕೆ, ತಮಿಳ್ನಾಡು ಈಗ ಒನ್ ಆಫ್ ದ ಫೇಮಸ್ IT-BT ಅಂತ ಮಾಡೋಕ್ಕಾಗಲ್ಲ. ಬಿಕಾಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳೆಲ್ಲ ಕಣ್ಣಿಡ್ತಾ ಇರ್ತದೆ. ಓಕೆ, ವೇರ್ ಎಕ್ಸಾಕ್ಟ್ಲಿ ಐ ನೀಡ್ ಟು ಪೇ. ನೀವು 10 ರೂಪಾಯಿ ಖರ್ಚು ಮಾಡ್ತೀರಾ ಇನ್ನೊಬ್ಬರಿಗೆ? ಪ್ರಾಬಬಲಿ ಎವರಿದೆ 10 ರೂಪಾಯಿ ಖರ್ಚು ಮಾಡುವಾಗ ನಿಮಗೆ ತಲೆ ಕೆಡಿಸ್ಕೊಳ್ಳಲ್ಲ. 100 ಕೋಟಿ ಖರ್ಚು ಮಾಡ್ತೀರಾ ಒಬ್ಬರಿಗೆ. ಸೊ 100 ಕೋಟಿ ಖರ್ಚು ಮಾಡ್ತೀರಾ ಒಂದು ಇನ್ವೆಸ್ಟ್ಮೆಂಟ್ ಆಗಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಅಂದರೆ ಥಿಂಕ್ ಮಾಡಲ್ವಾ? ಸರಿ, ಇಂಡಿಯಾಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೀವು ಯೋಚನೆ ಬಂತು, ಅವರು ಥಿಂಕ್ ಮಾಡ್ತಾರೆ, ನೀವು ಯೂಸ್ ಮಾಡ್ಕೋತೀರಾ. ಆದರೆ ಸಪೋಸ್ ಅದು ಉಲ್ಟಾ ಆಯಿತು ಅಂದ್ಕೊಳ್ಳಿ. ಸಪೋಸ್ ಯು ಹ್ಯಾವ್ ಟು ಗಿವ್ ಜಪಾನ್, ನೀವೇನೆ ನಿಮ್ಮ ಕಂಪನಿಯಿಂದ ನೀವು 100 ಕೋಟಿ ಕೊಡಬೇಕು ಜಪಾನಿಗೆ. ಏನೇನು ಯೋಚನೆ ಮಾಡ್ಬೋದು ನೀವು? ಕಂಪನಿ ಹೇಗಿದೆ, ಟರ್ನ್ ಓವರ್ ಹೇಗಿದೆ, ಎಲ್ಲಿ ನಾನು ಆಗ್ತಾ ಇದ್ದೇನೆ, ಎಷ್ಟು ಎಂಪ್ಲಾಯ್ಮೆಂಟಿಗೆ, ಎಂಪ್ಲಾಯ್ಮೆಂಟಿಂದ ನನಗೇನು ಸಿಕ್ಕು, ಟ್ರೈನಿಂಗ್ ಏನು, ಸ್ಕಿಲ್ ಏನು, ವಿಚಾರ ಮಾಡೋದಿಲ್ವಾ? ಮಾಡ್ತದೇ ಇಲ್ಲ. ಟರ್ನ್ ಓವರ್ ಜಪಾನ್ ಎನ್ ಮೂಲಕ ಸಿಗುತ್ತಾ ಅಥವಾ ಇಂಡಿಯಾ ರುಪೀಸ್ ಸಿಗುತ್ತಾ? ಯೋಚನೆ ಮಾಡೋದಿಲ್ವಾ? ಅದಕ್ಕೊಂದು ಟೈಮ್ ಬೌಂಡ್ ಇರ್ತೀರಲ್ಲ. ಸೊ ದಿಸ್ ಇಸ್ ವೈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವರು ಇಂಡಿಯಾಗೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಹಬ್ ಅಂತ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಬೇಕು, ಅವರು ಕೂಡ ಅಟ್ರ್ಯಾಕ್ಟ್ ಆಗಬೇಕು ಅನ್ನುವಂಥದ್ದು. ಮತ್ತು ನಿಮಗೂ ಅದು ಬೆನಿಫಿಟನ್ನು ಓರಿಯೆಂಟೆಡ್, ಹೌದಾ? ನೆಕ್ಸ್ಟ್ ನೋಡಿ, ಗೌರ್ಮೆಂಟ್ ಈಗೆಲ್ಲ ಸ್ಕೀಮ್ಸ್ ಇದೆ. ಈಗೆಲ್ಲ ನೀವು ಚಾಲೆಂಜಸ್ ಸೊಲ್ಯೂಷನಲ್ಲಿ ನೋಡಿ, ಚಾಲೆಂಜಸ್ ಸೊಲ್ಯೂಷನ್ ಬರೆಯೋದು ಹೇಗೆ? ಎಕ್ಸಾಂಪಲ್,
ಪ್ರತಿಯೊಂದು ಟಾಪಿಕನ್ನು ನನ್ನ ನೋಡ್ಕೊಂಡು ಸ್ಟ್ಯಾಟಿಸ್ಟಿಕ್ ಇದೆ. ಆ ಸ್ಟ್ಯಾಟಿಸ್ಟಿಕ್ ಕೆಲವೊಂದು ನೆಗೆಟಿವ್ ಇದೆ, ಕೆಲವೊಂದು ಪಾಸಿಟಿವ್ ಇದೆ, ಹೌದಾ? ಈಗ ರೂರಲ್ ವರ್ಕ್ಫೋರ್ಸ್ 56 ಇದೆ, ಹಾಗೆ ವುಮೆನ್ ವರ್ಕ್ಫೋರ್ಸ್ 36 ಇದೆ. ಓಕೆ, ಈಗ ವುಮೆನ್ ವರ್ಕ್ಫೋರ್ಸ್ 36% ಅನ್ನೋದು ಒಳ್ಳೆಯಗ ತುಂಬ ಚೆನ್ನಾಗಿದೆ. ಅದು ತಪ್ಪನ್ವಾಗು 36 ಬದಲು ಮೋರ್ ಆಗಬೇಕು ವುಮೆನ್ ವರ್ಕ್ಫೋರ್ಸ್. ಕರೆಕ್ಟ್. ಅದನ್ನು ನೀವು ಏನು ಬರಿಬೋದು? ಚಾಲೆಂಜಸನ್ನು ಬರಿಬೋದು. ಬರೀ ಈ ಟಾಪಿಕಲ್ಲಿ ಮಾತ್ರ ಬರೆಯುವಾಗ ಸಪೋಸ್ ಯು ವಿಲ್ ಗೆಟ್ ಎ ಟಾಪಿಕ್ ಲೈಕ್ ಎನಿ ಟಾಪಿಕ್. ಇವಾಗ ಯಾವುದೋ ಒಂದು ಈ ಟೆಕ್ನಾಲಜಿ ಅಂತ ಇರ್ತದೆ, ಅದರಲ್ಲಿ ಈ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀರಿ. ಆವಾಗ ಯು ಕ್ಯಾನ್ ಗಿವ್ ಎ ಡೈರೆಕ್ಟ್ ಚಾಲೆಂಜಸ್ ಆನ್ ವುಮೆನ್ ವರ್ಕ್ಫೋರ್ಸ್ 36% ಇದೆ, ಸೊ ಇಟ್ ಈಸ್ ಎ ವಲ್ನರಬಲ್. ಬರಿಬೋದೇ ಇಲ್ಲ? ಯಾವ ಸ್ಟ್ಯಾಟಿಸ್ಟಿಕ್ ಚಾಲೆಂಜಸ್ ಫಾರ್ಮೇಟಲ್ಲಿ ಇರ್ತದೆ ಅದನ್ನು ಎಕ್ಸಾಂಪಲ್ ಚಾಲೆಂಜಸ್ಸಿಗೆ ಹಾಕಿ, ಯಾವ ಸ್ಟ್ಯಾಟಿಸ್ಟಿಕ್ ಪಾಸಿಟಿವ್ ಸೆನ್ಸಲ್ಲಿ ಇರ್ತದೆ ಅದನ್ನು ಪಾಸಿಟಿವ್ ಸೊಲ್ಯೂಷನಿಗೆ ಎಕ್ಸಾಂಪಲ್ನಾಗಿ ಹಾಕಿ. ಯಾವುದೇ ಚಾಪ್ಟರ್ ಆಗಿರ್ಬೋದು ಅದು. ನೆನ್ನೆ ನಾನು ಇನ್ಕ್ಲೂಸಿವ್ ಗ್ರೋತ್ ಮಾಡಿದೆ, ಮೊನ್ನೆ ನಾನು ನೆನ್ನೆ ಲ್ಯಾಂಡ್ ರಿಫಾರ್ಮ್ ಮಾಡಿದೆ, ಮೊನ್ನೆ ಇನ್ಕ್ಲೂಸಿವ್ ಗ್ರೋತ್ ಮಾಡಿದೆ, ಇವತ್ತು ಎಂಪ್ಲಾಯ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಇತ್ತು, ವೈ ಕಾಂಟ್ ಯೂಸ್ ದನ್? ಆ್ಯಂಡ್ ಈಗ ಅನ್ಎಂಪ್ಲಾಯ್ಮೆಂಟ್ ರೇಟಿಗೆ 3.3%. ಯು ಕ್ಯಾನ್ ಆ್ಯಡ್ ಇಟ್ ಎನಿವೇರ್ ಇನ್ ಲೈಕ್ ದ್ಯಾಟ್. GDP 7% ಗ್ರೋತ್ ಆಯಿತು, ಬಟ್ ಇನ್ವಿಜಿಬಲ್ ಪಾವರ್ಟಿ ಲೈನ್ 61%ಗೆ. ಆ ಲೈನನ್ನು ನೀವು ಎಲ್ಲಿ ಬೇಕಾದ್ರೂ ಕೋಟ್ ಮಾಡ್ಬೋದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಚಾಲೆಂಜಸ್ ಅಂದರೆ ಓಕೆ, ಐ ರೆಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ನನಗೆ ಈ ಸ್ಟ್ಯಾಟಿಸ್ಟಿಕ್ ಇದೆ, ಈಗ ಇದಕ್ಕೆ ಹಾಕಬೇಕು, ನಾಟ್ ಲೈಕ್ ದ್ಯಾಟ್. ಹ್ಯಾವ್ ಯು ಅಂಡರ್ಸ್ಟುಡ್ ಆನ್ ಇಟ್? ಯಾ. ತದನಂತರ ಈಗ ಇದರಿಗೆ ಎಕ್ಸಾಂಪಲ್ ಈಗೆಲ್ಲ ನಾನು ನಿಮಗೆ ಓಪನ್ ಆಗಿ ಹೇಳಿದ್ದೀನಿ. ಸ್ಕಿಲ್ ಮಿಸ್ ಮ್ಯಾಚು, ಅನ್ಇಕ್ವಾಲಿಟಿ ಇನ್ ಟ್ರೈನಿಂಗು, ಆ ಥರ. ನೆಕ್ಸ್ಟ್ ನೋಡಿ, ರೀಜನಲ್ ಡಿಸ್ಪಾರಿಟಿ, ಲಿಮಿಟೆಡ್ ರಿಸೋರ್ಸಸ್ಸು ಅಥವಾ ಮೋಡಸ್ ಆಪರೆಂಡಿ ಇರಲ್ಲ, ಅಂದರೆ ಒಂದು ಮೆಕ್ಯಾನಿಸಮ್ ಇರಲ್ಲ. ಈಗ ಯಾವುದೋ ಆರ್ಗನೈಸೇಷನ್ಗೆ ಹೋಗ್ತೀರಿ, ಯು ಆರ್ ನಾಟ್ ವೆಲ್ ಎಕ್ವಿಪ್ಡ್ ವಿತ್ ದೇರ್ ಮೆಕ್ಯಾನಿಸಮ್. ಓಕೆ, ಯಾವುದೋ ಒಂದು ಸಿಸ್ಟಮ್ ಇದೆ, ಈಗ ಅದನ್ನು ಆಪ್ರೇಟ್ ಮಾಡಬೇಕು, ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಟ್ರೈನಿಂಗ್ ಬೇಕು. ಬಟ್ ಆ ಟ್ರೈನಿಂಗ್ ತೊಗೊಂಡ್ರೂ ಕೂಡ ಆಪ್ರೇಟ್ ಮಾಡೋಕ್ಕಾಗ್ತಿರಲ್ಲ, ಯಾಕೆ? ಅದನ್ನು ಅನುಭವಿಸಿರೋದಿಲ್ಲ. ಅದೇ ಅಲ್ಲೇ ಒಂದು 3 ಮಂತ್ ವರ್ಕ್ ಮಾಡಿರೋರು ನಿಮಗಿಂತ ಬೆಟರ್ ಮಾಡಿರ್ತಾರೆ. ಆದರೆ ಕಂಪನಿ ಅಥವಾ ಗೌರ್ಮೆಂಟ್ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತದೆ, ನೀವು ಟ್ರೈನಿಂಗ್ ಕೊಟ್ಟಿದ್ದೇನೆ ವಿಗಿನ್ 3 ಡೇಸು, ನೀವು ಫುಲ್ ಎಕ್ವಿಪ್ಡ್ ಆಗಬೇಕು ವಿತ್ ಯುವರ್ ಓನ್ ಅಂತ. ಇದು ಪ್ರಾಬ್ಲಮ್ ಆಗಿದೆ ಇಲ್ಲಿ. ಸೊ ಅದಕ್ಕೆ ಸೀಸನಲ್ ಸ್ಟ್ರಕ್ಚರಲ್ ವೇರಿ ಅಂತ ಕರೀತಾರೆ. ಸೊ ವೆಕೇಷನಲ್ ಟ್ರೈನಿಂಗ್ ಅಂದರೆ ಏನು? ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಡೂ. ನಿಜವಾಗಿ ಹೇಳಲ್ಲ, ಈಗ BCom ಓದಿರ್ತೀರಿ, ಅವಾಗ MCA BCA ಎಲ್ಲ ಓದಿರ್ತೀರಿ. ನಿಜವಾಗಲೂ ನಿಮಗೆ ಆ BCA ಯೂಸ್ ಆಯಿತಾ? ಇವತ್ತು BCom ಎಷ್ಟು ಜನ ಇದ್ದಾರೆ, ಒಬ್ರಿಗೂ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಗೊತ್ತಿರೋದಿಲ್ಲ, ಟ್ರೇಡ್ ಬ್ಯಾಲೆನ್ಸ್ ಗೊತ್ತಿರೋದಿಲ್ಲ, ಅನಾಲಿಸಿಸ್ ಗೊತ್ತಿರೋದಿಲ್ಲ, ಆ್ಯಂಡ್ ಕನ್ವರ್ಜೇಷನ್ ಗೊತ್ತಿರೋದಿಲ್ಲ, ಕರೆನ್ಸಿ ಸ್ವ್ಯಾಪಿಂಗ್ ಗೊತ್ತಿರೋದಿಲ್ಲ. ದೇ ನೋ ಜಸ್ಟ್ ಇನ್ಪುಟ್ ಕಾಸ್ಟ್ ಆ್ಯಂಡ್ ಔಟ್ಪುಟ್ ಕಾಸ್ಟ್, ದಟ್ಸ್ ಆಲ್. ದಟ್ ವಾಸ್ ನಾಟ್ ದ BCom. ಕರೆಕ್ಟ್. ಆ್ಯಂಡ್ BCA ಅಪ್ಲಿಕೇಶನ್ ಮಾಡ್ತೀರಿ, ಅಪ್ಲಿಕೇಶನ್ ಮಾಡುವಾಗ ಸ್ಮಾರ್ಟ್ನೆಸ್ ಬೇಕು. ಆ ಸ್ಮಾರ್ಟ್ನೆಸ್ ಕೋಡಿಂಗ್ ಅದು ChatGPT ಸಿಗುತ್ತೆ ಅಂತಾರೆ. ದಿಸ್ ಇಸ್ ನಾಟ್ ದ ಕ್ರೈಟೀರಿಯಾ. ಸೊ ವೇರ್ ಯು ಆರ್, ಯು ಶುಡ್ ಶೋ ಯುವರ್ ಬೆಸ್ಟ್ ಆ್ಯಂಡ್ ಯು ಶುಡ್ ಥಿಂಕ್ ಲೈಕ್ ದ್ಯಾಟ್. ಓಕೆ, ದಿಸ್ ಇಸ್ ಮೈ ಲೈಫ್ ಆ್ಯಂಡ್ ದಿಸ್ ಇಸ್ ಐ ಹ್ಯಾವ್ ಟು ಡೂ ದಿಸ್. ಆವಾಗ ಮಾತ್ರ ನೀವು 30 ವರ್ಷ ಏನೇ ನೀವು ಪ್ರೈವೇಟಲ್ಲಾದರೂ ಹೋಗಿ ಗೌರ್ಮೆಂಟ್ ಆದರೂ ಹೋಗಿ, ಯುವರ್ ಅರ್ನಿಂಗ್ 30 ಇಯರ್ಸ್, ಹೌದಾ? ನಿಮ್ಮ ಕತೆ ಇದ್ರಿಗೆ 30 ವರ್ಷ. ಫಸ್ಟು 30 ಇಯರ್ಸ್ ನೀವು ಎಜುಕೇಷನ್ಗೆ ಹೋಯಿತು, ನೆಕ್ಸ್ಟ್ 30 ಇಯರ್ಸು ಅಂದರೆ 30ರಿಂದ 60 ವರ್ಷ ನೀವು ಜಾಬಲ್ಲಿದ್ದೀರಿ, ಆಮೇಲೆ 30 ಇಯರ್ಸ್ ನೀವು ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತೀರಿ ಅಂತ. ಸೊ ನಿಮ್ಮ ಲೈಫ್ ಸೆಗ್ಮೆಂಟ್ 3 ಪಾರ್ಟ್ಸಾಗಿ ಸೆಗ್ಮೆಂಟ್ ಆಗಿದೆ. ಕರೆಕ್ಟ್. ಅದರಲ್ಲಿ ಫಸ್ಟ್ ಪಾರ್ಟು ನೀವು ಗೊತ್ತಿಲ್ಲದೇ ಎಜುಕೇಷನ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಈಗ ಮೆಕ್ಯಾನಿಕ್ ಸಿಸ್ಟಮ್ ಆಫ್ ಎಜುಕೇಷನ್. ಬಟ್ ಅದಾದ ಮೇಲೆ 30 ಇಯರ್ಸ್ ಏನಿಗೆ ಅದನ್ನು ರೂಪಿಸಬೇಕು. ಅದರಲ್ಲಿ ಫಾಲ್ಟ್ ಆಗೋರು ರಿಮೈನಿಂಗ್ 30 ಇಯರ್ಸ್ ಕಷ್ಟ ಆಗ್ತದೆ ಅಂತ. ಕರೆಕ್ಟ್. ಲಾಸ್ಟ್ 60 to 90. ಸೊ ದಿಸ್ ಇಸ್ ದ ಸೋಷಲ್ ಸ್ಟಿಗ್ಮಾ. ಕರೆಕ್ಟ್. ನೆಕ್ಸ್ಟ್ ನೋಡಿ, ಈಗಲೆಲ್ಲ ನೀವು ಲೈವ್ ಎಕ್ಸಾಂಪಲ್ ಆಗು ಬರೀಬೋದು. ಈಗ UPSC ಅನ್ನುವ ಎಕ್ಸಾಮಿನೇಷನ್ ಹೇಗಿದೆ ಅಂದರೆ, ಎಕ್ಸಾಂಪಲ್ ಥ್ರೂ ನೀವು ಕೊಡ್ಕೊಂತಂದರೆ ಇಟ್ ವಾಸ್ ಎ ಮ್ಯಾಸಿವ್ ಸ್ಕಿಲ್. ಕರೆಕ್ಟ್. ಆಮೇಲೆ ಇನ್ನೋಡಿ, ಇದರಿಗೆ ಸೊಲ್ಯೂಷನ್ ಆಯಿತು, ವೇ ಫಾರ್ವರ್ಡ್. ಸೊಲ್ಯೂಷನ್ಗೂ ವೇ ಫಾರ್ವರ್ಡ್ಗೂ ವ್ಯತ್ಯಾಸ ಉಂಟು. ಸೊಲ್ಯೂಷನ್ ಅಂದ್ರೇನು? ಏಕ್ದಮ್ ಒಂದು ಚಾಲೆಂಜಿಗೆ ಅಡ್ರೆಸ್ ಮಾಡ್ತೀರಾ, ಜೊತೆಗೆ ಸೊಲ್ಯೂಷನ್. ವಾಟಿಗೆ ವೇ ಫಾರ್ವರ್ಡ್? ಈ ಒಂದು ಸೊಲ್ಯೂಷನಿಂದ ಫ್ಯೂಚರ್ ಒಂದು 30 ವರ್ಷಕ್ಕೆ ಹೇಗೆ ಮಾಡಬೇಕು ಅನ್ನುವಂಥದ್ದು. ಅಂದರೆ ಸೊಲ್ಯೂಷನಿಂದ ನೆಕ್ಸ್ಟ್ ಭಾಗ ಆಗು. ಸೊ ಅದಕ್ಕೆ ನಾನೀಗಿನ ಬೈಫರ್ಕೇಟ್ ಮಾಡಿದ್ದೀನಿ.
ಕೆಲವೊಂದು ಇನ್ಕಾಪರೇಟ್ ಆಗಿರ್ತದೆ, ಕೆಲವೊಂದು ಇನ್ಕಾಪರೇಟ್ ಆಗಿರೋದಿಲ್ಲ. ಸೊ ಸಿಸ್ಟಮನ್ನು ನೋಡಿಕೊಂಡು ಎಕ್ಸಾಮ್ ಬರೀತೀರ. ಸೊ ಎಂಪ್ಲಾಯ್ಮೆಂಟ್ ಟಾಪಿಕಲ್ಲಿ ನಿಮಗೆ ಮೇನಾಗಿ ಗೊತ್ತಿರೋಗೇನು ಒಂದು ಸ್ಟ್ಯಾಟಿಸ್ಟಿಕ್ ಬೇಕು. ಅದಾದಮೇಲೆ ವಾಟ್ ಈಸ್ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ, ಅದಾದಮೇಲೆ ನಿಮಗೆ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟಲ್ಲಿ ಯಾವ್ಯಾವ ಥರ ಇದೆ, ಯಾಕಿದೆ ಅಂತ ಹೇಳಿದ್ರೆ, ಎಂಪ್ಲಾಯ್ಮೆಂಟ್ ಟೈಪ್ಸಲ್ಲಿ ಯಾವ್ಯಾವ ಥರ ಇದೆ, ಯಾಕಿದೆ ಅಂತ ಹೇಳಿದ್ರೆ, ಸ್ಟ್ಯಾಟಿಸ್ಟಿಕ್ಕನ್ನು ಕೊಟ್ಟಿದ್ದೇನೆ ಪ್ರತಿಯೊಂದಕ್ಕೂ, ಅದನ್ನು ಯೂಸ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನಲ್ ನಿಗಾನಿಟಿಯನ್ನು ಕೊಟ್ಟಿದ್ದೇನೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಯಾವ ರೀತಿ ಎಂಫಸಿಸ್ ಆಯಿತು ಅದನ್ನು ಹೇಳಿದ್ದೀನಿ. ಲೈವ್ ಎಕ್ಸಾಂಪಲ್ ಫಾರ್ ವೆಕೇಷನಲ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟನ್ನು ಕೋಟ್ ಮಾಡಿದ್ದೀನಿ. ತದನಂತರ ಅರ್ಜುನ್ ಕಮಿಟಿ, ಕೆನ್ನ ಗುಪ್ತಾ ಕಮಿಟಿ ಏನಿದೆ ಅವ್ರಿಗೂ ಮತ್ತು ನೀತಿ ಆಯೋಗದ್ದು ಕಮಿಟಿ ರಿಫಾರ್ಮ್ ಕೊಟ್ಟಿದ್ದೇನೆ. ಚಾಲೆಂಜಸ್ ಸೊಲ್ಯೂಷನನ್ನು ಹೇಳಿದ್ದೇನೆ. ಪಬ್ಲಿಕ್ ಸ್ಪೀಚ್ ಲೈಕ್ ಮಹಾತ್ಮ ಗಾಂಧಿ ಮತ್ತು ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಅವರು ಹೇಳಿದ್ದಾರೆ. ಮತ್ತು ಮಹಾತ್ಮ ಗಾಂಧಿಯವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನು, ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್. ಇಟ್ ಈಸ್ ನಾಟ್ ಟ್ರೈನ್ ಹೋಗ್ಮೆಂಟ್ ಟಿಕೆಟ್ ಅಲ್ಲ. ಯು ಹ್ಯಾವ್ ಟು ಅಪರ್ಚುನಿಟಿ ಕಮ್ಸ್ ಇನ್ ಒನ್ ಪೀರಿಯಡ್. ಈಗ ಒಂದು ಈವೆಂಟಿಗೆ ಒಂದು ಅಪರ್ಚುನಿಟಿ ಇರ್ತದೆ. ಸಪೋಸ್ ಐ ಹ್ಯಾವ್ ಟು ಕಾರವಾರ ಎಕ್ಸ್ಪ್ರೆಸ್ ನಾವು, ಓಕೆ, ನಾನು ಅದನ್ನು ಹತ್ತಬೇಕು, ನಾನು ಬುಕ್ ಮಾಡಿರಬೇಕು. ಅಪರ್ಚುನಿಟಿ ಕಮ್ಸ್ ವೆನ್ ಐ ಬುಕ್ ದ ಟಿಕೆಟ್ ಆ್ಯಂಡ್ ಐ ಹ್ಯಾವ್ ಟು ಗೋ ಟು ಟ್ರೈನ್. ಹೌದಾ, ರೈಲ್ವೆ ಸ್ಟೇಷನ್ಗೆ ಹೋಗದೆ ಇನ್ನೇ ಕೂತ್ಕೊಂಡು ಕಾರವಾರ ಎಕ್ಸ್ಪ್ರೆಸ್ ಬರ್ತದೆ ಅಂದರೆ ನಾವೇನು ಮಾಡೋದು? ಸೊ ದಿಸ್ ಈಸ್ ವಾಟ್ ಅಪರ್ಚುನಿಟಿ ಯಾವಾಗ ಇರ್ತದೆ ಆವಾಗ ನಾವು ಪಿಕ್ ಮಾಡಬೇಕು ಹೊರತು ಅಪರ್ಚುನಿಟಿಗೆ ಈಗ ಹೋದರೆ ಇನ್ನೊಂದು ಬರುತ್ತೆ ಅಂತ ಮಾಡಬಾರ್ದು. ಟೈಮ್ ಕಿಲ್ ಆಗುತ್ತೆ. ಆ್ಯಂಡ್ ಯು ನೋ ವಾಟ್, ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಬಿಗ್ಗೆಸ್ಟ್ ರಿಸೋರ್ಸ್ ಯಾವುದಾದ್ರೂ ಇದ್ದರೆ ಅದು ಟೈಮ್. ನೀವು ನಿಮ್ಮ ಲೈಫಲ್ಲಿ ಆಫ್ಟರ್ ರೆಕಾರ್ಡ್ ಅಥವಾ ಆನ್ ದ ರೆಕಾರ್ಡ್ ತಿಳ್ಕೊಳ್ಳಿ, ಟೈಮ್ನ ಮೇಂಟೈನ್ ಮಾಡೋಕ್ಕೆ ಬಂತು. ಅಥವಾ ಈ ಟೈಮ್ನೇ ನಾನಿಗೂ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ. ನಾಟ್ ಲೈಕ್ UPSC, ನಾಟ್ ಲೈಕ್ ಎಜುಕೇಷನ್, ಯಾವುದೇ ಇರಲಿ ಅದನ್ನು ನೀವು ಮಾಡ್ಕೊ ಟೈಮಿಗೆ ಬೆಲೆ ಸಿಕ್ಕು ಅಂತಂದರೆ ಆ್ಯಕ್ಚುಲೇಟ್ಲಿ ಇಟ್ ಈಸ್ ವಂಡರ್. ಯಾಕೆಂದರೆ ಅದರ ಮೇಲೆ ನಿಮ್ಮ ಸ್ಕಿಲ್ ಬಂತು, ಸ್ಕಿಲ್ ಮೇಲೆ ನಿಮಗೆ ಟಾರ್ಗೆಟ್ ಬಿತ್ತು, ಟಾರ್ಗೆಟ್ ಸೂಪರ್ ಆಯಿತು, ಟಾರ್ಗೆಟ್ ಸೂಪರ್ ಆದರೆ ಎಂಪ್ಲಾಯ್ಮೆಂಟ್ ಚೆನ್ನಾಗಾಯಿತು, ಎಂಪ್ಲಾಯ್ಮೆಂಟ್ ಚೆನ್ನಾಗಾದರೆ ಸ್ಕಿಲ್ ಆಯಿತು, ಸ್ಕಿಲ್ ಆದರೆ ವರ್ಕ್ಫೋರ್ಸ್ ಆಯಿತು. ಟೈಮ್ ಈಸ್ ಎ ಮೇಜರ್ ಪ್ರಾಬ್ಲಮ್. ಆ ಟೈಮ್ ಇವಾಗ ಸಪೋಸ್ ನಾನು ಟೈಮ್ ಈಸ್ ನಾಟ್ ನಥಿಂಗ್ ಬಟ್ ಓನ್ಲಿ ಫಾರ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಫಾರ್ ಆಲ್ಸೋ ಎ ಇಂಟ್ರೆಸ್ಟ್. ಸಪೋಸ್ ನಾನು ಇವಾಗ ದುರಂಧರ್ 2 ಮೂವಿ ನೋಡೋಕ್ಕೆ ಹೋಗಬೇಕು. ಓಕೆ, ಐ ಬುಕ್ದು ಅಪ್ರಾಕ್ಸಿಮೇಟ್ಲಿ 320 ರೂಪೀಸು ಚಾರ್ಜು. ಹೋಗ್ತೀನಿ, ಪೆಟ್ರೋಲ್ಗೊಂದು 50 ರೂಪಾಯಿ ಚಾರ್ಜು ಅರೇಂಜ್ ಮಾಡಿದ್ದೀನಿ. ನಾನು ಹೋಗ್ತೀನಿ, ಟೈಮ್ ಸೆಟ್ ಮಾಡ್ಕೊಂಡಿದ್ದೀನಿ. 4:15 ಶೋ ಇದೆ, 4:15 ಗೋಪಾಲನ್ ಆರ್ಕೇಡ್ ಬೆಂಗಳೂರು ಶೋ. ಹೋಗ್ತೀನಿ ಒಬ್ಬನೇ, ಆರಾಮಾಗಿ ಮೂವಿ ನೋಡ್ತೀನಿ, ಬರ್ತೀನಿ. ಅಂಥ ಡೆಡಿಕೇಶನ್ ಇರುವ ಟೈಮ್ ಇಲ್ಲಿಯೂ ಕೂಡ ಬೇಕು, ಎಲ್ಲಿಯೂ ಕೂಡ ಬೇಕು ಅಂತ. ಸೊ ಟೈಮಿಗೆ ಮೇಜರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಹೇಳ್ಬೋದು. ಸೊ ಜನರಲ್ ಸ್ಟಡೀಸ್ 2 ಅಲ್ಲಿ ಎಕನಾಮಿಕ್ಸ್ ಕಾನ್ಸೆಪ್ಟಲ್ಲಿ ನಿಮಗೆ 5 ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೈನಮಿಕ್ ಕೋರ್ ಎಕನಾಮಿಕ್ಸ್, ಓಕೆ, ಅದರಲ್ಲಿ 100 ಕಾನ್ಸೆಪ್ಟಿಗೆ ಅದನ್ನು ನಾನು ಮಾಡ್ತೀನಿ ಲಾಸ್ಟಲ್ಲಿ. ಅದು ನಿಮಗೆ 100 ಕಾನ್ಸೆಪ್ಟ್ ಇದ್ದರೂ ಒಂದೇ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಆ ಕ್ವಶನ್ ಪ್ರೆಡಿಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಈಗ ಈ ವರ್ಷ ಏನು ಕೇಳ್ತಾರೆ ಅಂತ ನಾನು ಇವತ್ತೇ ಹೇಳ್ಬೋದು. ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಅಂತ ಒಂದು ತಂದಿದ್ದಾರೆ. ಏನಾಗು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025? ಮೊದಲು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಇತ್ತು, ಅದೇ ಪ್ರಕಾರ ಹೋಗ್ತಾ ಆಯಿತು. ಈಗ ಹೊಸ ಫಾರ್ಮ್ ತಂದಿದ್ದಾರೆ. ಯಾವ ಲೆವೆಲ್ಗಿದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಅಂದರೆ, ಇನ್ಮೇಲೆ ಕ್ಯಾಶ್ ಇಟ್ಕೊಂಡು ಓಡಾಡಲಿಕ್ಕಾಗಲ್ಲ, ಕ್ಯಾಶ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಸಪೋಸ್ ನಂದು ಬಿಸ್ನೆಸ್ ಜ್ಞಾನಿ, ನಾನು ಕ್ಯಾಶಲ್ಲಿ 20,000 ಮಟ್ಟಿಗೆ ಮಾತ್ರ ತೊಗೊಳ್ಬೋದು ಕ್ಯಾಶನ್ನು. ಅದಕ್ಕೂ ಮೇಲೆ ಸಪೋಸ್ 70,000 ಫೀಸ್ ಇದೆ, ನಾನು ಕ್ಯಾಶ್ ತೊಗೊಂಡೆ, ದಟ್ ಈಸ್ ನಾಟ್ ಅಗ್ರೀಡ್. UPI ಪೇಮೆಂಟೇ ಆಗಬೇಕು, ಇನ್ ಟ್ರಾನ್ಸ್ಫರ್ ಆಗಬೇಕು. ಇಟ್ ಈಸ್ ನಾಟ್ ಡನ್. ಕ್ಯಾಶ್ ಕೊಟ್ಟರೆ ನಾನು ಅದಕ್ಕೆ ಡೆಪಾಸಿಟ್ ಮಾಡ್ತೀನಿ, ಅದೆಲ್ಲ ಇಲ್ಲ. 100% ಪೆನಾಲ್ಟಿ ಬೀಳುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ರಿಜಿಮ್. ನೋ ಕ್ಯಾಶ್ ಇಟ್ಕೋಬೋದು, ವೆರಿ ನಾಮಿನಲ್ 2,000, 3,000 ಫಾರ್ ಎ ಡೈಲಿ ವೇಜ್ ಪರ್ಪಸ್. ಹಾಗೂ ಕೊಡ್ಬೋದು. ಒಂದು 20,000 ಮಟ್ಟಿಗೆ, ಈಗ ಬಾಡಿಗೆ ಮನೆ ಇರ್ತಾರೆ, ಒಂದು ಅಡ್ವಾನ್ಸ್ ಕೊಡ್ತೀರಿ, 20,000 ಮಟ್ಟಿಗೆ ಕೊಡ್ಬೋದು. ಅದಾದ ಮೇಲೆ ನೀವು ಈಗ ಇಲ್ಲೆಲ್ಲ ಬಾಡಿಗೆ ಹಾಕೋಣ ಎಷ್ಟಿದೆ? 1 ಲಕ್ಷ ಇದೆ, 1 ಲಕ್ಷ 2 ಲಕ್ಷ ಇದೆ. ಬರೀ ಬಾಡಿಗೆಯಲ್ಲೇ 15,000 ಮೇಲಿದೆ ಬೆಂಗಳೂರಲ್ಲಿ. ನಮ್ಮೂರ ಕಡೆ ಎಲ್ಲ ಒಂದು 5,000 4,000 ಬಾಡಿಗೆ ಇರ್ತದೆ. ನಿಮ್ಮೂರ ಕಡೆಯೂ ಅಷ್ಟೇ ಅಲ್ಲ? ಎಷ್ಟು ಇರ್ತದೆ ಬಾಡಿಗೆ ಮನೆ? 4,000 ಚಿಲ್ಲರೆ ಇರ್ತದೆ. ಅಷ್ಟೇ ಒಂದು 25,000 ಹಂಗೆ ತೊಗೋತಾರೆ, ಹೌದಾ? ಸೊ ಬರೀ ಲಿಮಿಟ್ ಇದೆ 20,000. ಇವಾಗ ನೀವು ಹೋಗ್ತೀರಾ, ಸಪೋಸ್ ನೀವು 70,000 ಇಟ್ಕೊಂಡು ಯಾರಿಗೋ ಕೊಡ್ತೀರಾ ಕ್ಯಾಶು. ಆ 70,000 ಕ್ಯಾಶ್ ಈಗೆಲ್ಲ
ಅದು ಯಾವಾಗ ಟ್ರಾನ್ಸ್ಫರ್ ಆಯಿತು ಅಂತ ಗೊತ್ತಾಗುತ್ತಲ್ಲ ಅಲ್ಲೇ ಕಟ್ ಮಾಡಿಬಿಡ್ತಾರೆ ಪೆನಾಲ್ಟಿ. 100% ಪೆನಾಲ್ಟಿ ಅಂದರೆ ಏನು, 70,000ಕ್ಕೆ 70,000ವೂ ಹೋಯಿತು ಅಂತ. ಸೊ ಇದು ಯಾಕೆ ಹಿಂಗೆ ಮಾಡಿದರೆ, ಜನರಿಗೆ ಕರಪ್ಷನ್, ಲಾಟ್ ಆಫ್ ಕರಪ್ಷನ್. ಯಾವಾಗ ನಿಮಗೆ ಹಾರ್ಡ್ ಕರೆನ್ಸಿಯಲ್ಲಿ ದುಡ್ಡು ಇರ್ತದೆ ಆವಾಗ ಕರಪ್ಷನ್ ಜಾಸ್ತಿ ಆಗ್ತದೆ. ಯಾವಾಗ ನಿಮಗೆ ಮಾನಿಟ್ರಿಯಲ್ಲಿ ಡಿಜಿಟೈಸ್ ಆಗಿ ದುಡ್ಡು ಇರ್ತದೆ ಅವಾಗೇನೂ ಆಗೋಲ್ಲ. ನೀವು ಡಿಜಿಟೈಸನ್ನು ಎಷ್ಟು ಬೇಕಾದರೂ ಯೂಸ್ ಮಾಡಿ, ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025. nobody is going to question. It is very smoothly. ಆದರೆ ಯಾವುದೇ ಕಾರಣಕ್ಕೂ ಈ ಥರ ಇಲ್ಲ. ಈವನ್ ಎ ಟಿ ಎಮ್ಮಲ್ಲಿ ಮೊದಲು 1 ಲಕ್ಷವರೆಗೂ ಇದಿತ್ತಲ್ವಾ ಕೆಪಾಸಿಟಿ ಡೆಪಾಸಿಟ್ಟು, ಈಗ 50,000ವರೆಗೂ ಮಾಡಿದ್ದಾರೆ. ಓಕೆ, ತದನಂತರ ಎ ಟಿ ಎಮ್ಮಲ್ಲಿ ನಂಬರ್ ಆಫ್ ಟೈಮ್ ಏನು ನಾವು ತೊಗೋತಾ ಇದ್ವಿ 5 ಟೈಮ್ಸ್ ಇತ್ತು. ಅದರಲ್ಲಿ 2 ಥರ, ಒಂದು ಕಾರ್ಡಲ್ಲಿ 5 ಟೈಮ್ಸ್ ಇತ್ತು, ಇನ್ನೊಂದು UPI ಸ್ಕ್ಯಾನ್ ಮಾಡಿಬಿಟ್ಟು ತೊಗೊಳ್ಬೋದಿತ್ತು. ಅದು ಒಂದು ಇನ್ವೆನ್ಷನ್ ಮಾಡಿದರು. ಟೋಟಲ್ 10 ಟೈಮ್ಸ್ ಇತ್ತು. ಈಗ ಅದನ್ನು ಕಟ್ ಮಾಡಿದ್ದಾರೆ, ಮಿನಿಮಮ್ ಮಾಡಿದ್ದಾರೆ. ಸೊ ಇಟಿಗೆ ಸ್ಮೂತ್ ವೇ. ಚೆಕ್ ಬುಕ್ಕು ಇದೆ ಇವಾಗ, ಬಟ್ ಚೆಕ್ ಬುಕ್ಕು ಫಾರ್ ಎ ಲಾರ್ಜರ್ ಪರ್ಪಸ್ಸಿಗೆ ಮಾತ್ರ ಕೊಡಬೇಕು ಅಂತ ಮಾಡಿದ್ದಾರೆ. ಅಂದರೆ ಇವಾಗ ಟರ್ನ್ ಓವರ್ ಮೋರ್ ದೆನ್ 20 ಲ್ಯಾಕ್ಸ್ ಇತ್ತು, ಆವಾಗ ಕೊಡಬೇಕು. ಇವಾಗ ಮೊದಲೇ ನಾನು ಇವಾಗ ಸಹ 10,000ಗೆ ಚೆಕ್ ಬುಕ್ ಬರೆಯೋದು ಇದೆ, ನಾನೇ ಬರೆದಿದ್ದೀನಿ. ಕರೆಕ್ಟ್. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಚೆಕ್ ಬುಕ್ಕು ವ್ಯಾಲಿಡೇ ಇರುತ್ತೆ. ಯಾವಾಗ ನೀವು ಕ್ಯಾಶ್ ಕೊಡಬಾರ್ದು, ಬರೀ ಚೆಕ್ ಕೊಡ್ತೀರಾ, ಸರಿನಾ? ಆ ಚೆಕ್ಕನ್ನು ನಾನು ಬ್ಯಾಂಕಿಗೆ ಕೊಡ್ತೀನಿ. ಈಗ 70,000ಕ್ಕೆ ನೀವು ಚೆಕ್ ಕೊಡ್ತೀರಾ, ಚೆಕ್ಕನ್ನು ನಾನು ಬ್ಯಾಂಕಿಗೆ ಕೊಡ್ತೀನಿ. ಬ್ಯಾಂಕ್ ಏನು ಮಾಡುತ್ತೆ, ನಿಮ್ಮ ಮನಿನ ನನಗೆ ಟ್ರಾನ್ಸ್ಫರ್ ಮಾಡುತ್ತೆ. ಜೊತೆಗೆ ಲೀಗಲೈಸ್, ಜೊತೆಗೆ ಡಿಜಿಟಲ್. ಅಂದರೆ ಒಂದೇನು ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಏನು ಮಾಡ್ಕೊ ಅಂದರೆ UPI ಡಿಜಿಟೈಸಿಗೆ ಜನ ಹೋಗ್ತಾ ಇರಬೇಕು, ಕರಪ್ಷನ್ ಕಮ್ಮಿ ಆಗಬೇಕು ಅಂತ. ಇದು ಇನ್ವಿಸಿಬಲ್ ನೋಟ್ ಬ್ಯಾನ್ ಅಂತ ಕರಿಬೋದು. ಕರೆಕ್ಟ್. 2017 ವಿಸಿಬಲ್ ನೋಟ್ ಬ್ಯಾನ್ 1000 ರೂಪೀಸ್ ಇತ್ತಲ್ವಾ, ಅದೆಲ್ಲ ಹೋಯ್ತಲ್ವಾ. ಈಗ ಇನ್ವಿಸಿಬಲ್ ನೋಟ್ ಬ್ಯಾನ್. ಸೊ ಎಷ್ಟು ಚೆನ್ನಾಗಾಯಿತು ಇಂಡಿಯಾ. ಸೊ ಈಗ ಯಾಕೆ ನಾನು ಹೇಳೋಕ್ಕೆ ಬಂದೆ ಅಂದರೆ, ದೆರ್ ಆರ್ 5 ಕ್ವಶನ್ ಇನ್ ಎಕನಾಮಿಕ್ಸ್ ಮೇಯ್ನ್ಸಲ್ಲಿ. ಓಕೆ, ಒಂದು ಕೋರ್ ಎಕನಾಮಿಕ್ಸ್ ಅಂದರೆ ಡೈನಮಿಕ್ ಪೋರ್ಷನ್, ಅದನ್ನು ನೀವು ಪ್ರಿಡಿಕ್ಟ್ ಮಾಡ್ಬೋದು. ಜಾಬ್ನೆಸ್ ಎಕಾನಮಿ ಅದನ್ನು 100 ಕ್ವಶನ್ಸಿಗೆ 100 ಕ್ವಶನ್ನು ನಾನು ಪಾಠ ಮಾಡ್ತೀನಿ ಲಾಸ್ಟಲ್ಲಿ. ಆ 100 ಕ್ವಶನಲ್ಲಿ ನಾನು ಪ್ರಿಡಿಕ್ಟ್ ಮಾಡಿರೋದನ್ನೇ ಓದ್ಬಿಟ್ರೆ ಸಾಕು, ಒಂದೇ ಕ್ವಶನ್ ಕೊಡೋದು. ಓಕೆ, ಈಗ ನಾಳೆ ಒಂದು ಗೌರ್ಮೆಂಟ್ ಬಜೆಟಿಂಗ್ ಅಂತ ಮಾಡ್ತಿದ್ದೀನಿ. ಲಾಸ್ಟ್ ಸೆಷನಲ್ಲಿ ನಾನು ಯಾಕೆ ಮಾಡೋಕ್ಕಾಗಿಲ್ಲ ಅದು ಅಂದರೆ ಬಜೆಟೇ ಆಗಿರಲಿಲ್ಲ. ಸೊ ಇವಾಗ ಆಗಿದೆ, ಅದನ್ನು ನಾಳೆ ಮಾಡ್ತಾಯಿದ್ದೀನಿ. ಸೊ ಅದು ಒಂದು ಕ್ವಶನ್ ಗ್ಯಾರಂಟಿ ಗೌರ್ಮೆಂಟ್ ಬಜೆಟಿಂಗಿಂದ. ಸೊ 20ರಲ್ಲಿ 2 ಆಯಿತು. ತದನಂತರ ಇನ್ಕ್ಲೂಸಿವ್ ಗ್ರೋತು, ಲ್ಯಾಂಡ್ ರಿಫಾರ್ಮು, ಎಂಪ್ಲಾಯ್ಮೆಂಟ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟಲ್ಲಿ ಒಂದು ಕ್ವಶನ್ ಗ್ಯಾರಂಟಿ. ಓಕೆ, ಸೊ ಯು ಕ್ಯಾನ್ ಪ್ರಿಡಿಕ್ಟ್ ದ ಎಕನಾಮಿಕ್ ಟರ್ಮ್ ಇನ್ ಮೇನ್ಸು. ಸೊ 3 ಕ್ವಶನನ್ನು ನೀವು ರೆಡಿ ಆಗಿರಿ ಅಂತ. ಸೊ ನಿಮ್ಮ ಯಾಕೆ ನಾನು ಶಾರ್ಟ್ ನೋಟ್ಸ್ ಡೈಲಿ ಮಾಡಿ ಅಂತ ಹೇಳ್ತೀನಿ. ಇವಾಗ 100 ಕ್ವಶನಲ್ಲಿ ನಾನು ಟಿಕ್ ಹಾಕ್ತೀನಲ್ಲ, ಆಗ ನೀವು ಮಾಡ್ತಿದ್ರೆ 1 ಕ್ವಶನ್ ಆಯಿತು. ಗೌರ್ಮೆಂಟ್ ಬಜೆಟಿಂಗ್ ನಾನು ಫುಲ್ ತುಂಬ ಒಳ್ಳೆ ಥರ ಡಿಸೈನ್ ಮಾಡಿದ್ದೀನಿ ನೋಟ್ಸು, ವೆರಿ ವೆರಿ ಬ್ಯೂಟಿಫುಲ್ ಗ್ರಾಫ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಸೊ ಅದರಿಂದ ನಿಮಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕು, ಅದನ್ನು ನೀವು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಯಾವ GST ಟಾಪಿಕ್ ಇದೆ ಅದಕ್ಕೆ ಸಂಬಂಧಪಟ್ಟದ್ದನ್ನು ಯೂಸ್ ಮಾಡ್ಬೋದು. ಆ ಕ್ವಶನ್ ಕೇಳಿದ್ರು ಯೂಸ್ ಮಾಡ್ಬೋದು. ತದನಂತರ ಎಂಪ್ಲಾಯ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್, ಲಿಬರಲೈಸೇಷನ್, ಲ್ಯಾಂಡ್ ರಿಫಾರ್ಮ್ 4 ಕಾನ್ಸೆಪ್ಟ್ ಏನಿದೆ, ಆ 4 ಕಾನ್ಸೆಪ್ಟಲ್ಲಿ ಯಾವುದಾದ್ರೂ 1 ಕ್ವಶನ್ ಬರ್ಬೋದು ಅಥವಾ 2 ಕ್ವಶನ್ ಬರ್ಬೋದು. ಅದನ್ನು ನೀವು ಪ್ರೆಡಿಕ್ಟ್ ಮಾಡಿದ್ರಿ. ಮೂಮೆಂಟ್ ನೀವು ಡೈಲಿ ಶಾರ್ಟ್ ನೋಟ್ಸ್ ಮಾಡ್ತೀರ ಅಂತ ಆದಮೇಲೆ ಈ 5 ಕ್ವಶನ್ ಇವ ರೆಡಿ. ಮೇನ್ಸಿನ 4 ಕ್ವಶನ್ ರೆಡಿ. ಯಾವಾಗ 4 ಕ್ವಶನ್ ರೆಡಿ, ಇನ್ನು 16 ಕ್ವಶನ್ ರೆಡಿ ಆಗಬೇಕು. ಸೊ ಆ ಥರ ಯೋಚನೆ ಮಾಡಿ. ಏನಾಗುತ್ತೆ, ಜನರಲ್ ಸ್ಟಡೀಸ್ 3, ಓ ಮೈ ಗಾಡ್, UPSC, ನಥಿಂಗ್ ಲೈಕ್ ದ್ಯಾಟ್. SNCಗಿಂತ ತುಂಬ ಚೆನ್ನಾಗಿದೆ ಮೇನ್ಸು. ಅಪ್ಲಿಕೇಶನ್ ಹೋಗಬೇಕು. SNCಗಿಂತ ಚೆನ್ನಾಗಿದೆ. ಯಾಕೆ, ನಿಮಗೆ ಒಂಟಿಗೊಪ್ಪನ್ ಅಂತ ಒಂದು ಡೈಜೆಸ್ಟ್ ಬರ್ತಿತ್ತು, ಜೆನ್ ಅಂತ ಒಂದು ಡೈಜೆಸ್ಟ್ ಬರ್ತಿತ್ತು SNCಲಿ. ಸೊ ಆವಾಗೇನು ಕ್ವಶನ್ ಇತ್ತು, ಆನ್ಸರ್ ಇತ್ತು, ಇದೇ ಕೇಳ್ತಾರೆ ಗೊತ್ತಿತ್ತು, ಬರೀತಿದ್ರಿ. ಇಲ್ಲಿ ನಾವು ಹಾಗೇ ಮಾಡಿದ್ದೀವಿ ಎಕ್ಸಾಮಿಂದ. ಸೊ ನಂಬರ್ ಆಫ್ ಕ್ವಶನ್ ಏನಿದೆ 20, ಅದರಲ್ಲಿ 4 ಕ್ವಶನ್ನು ನಿಮಗೆ ರೆಡಿ ಆಯಿತು ಅಂತ. ಅದು ವಿದಿನ್ ಎ ವೀಕ್. ಎಷ್ಟು ಬ್ಯೂಟಿಫುಲ್. ಕರೆಕ್ಟ್. ಸೊ ಶಾರ್ಟ್ ನೋಟ್ಸ್ ಮಾಡಬೇಕು. ಇದಾದ ಮೇಲೆ ನಾಳೆ ಗೌರ್ಮೆಂಟ್ ಬಜೆಟಿಂಗ್ ಮಾಡಲಿದ್ದೇನೆ. ಎಂಪ್ಲಾಯ್ಮೆಂಟನ್ನು ಅನ್ಎಂಪ್ಲಾಯ್ಮೆಂಟಲ್ಲಿ ಮೇನ್ ನೀವು ಬರೀಬೇಕಾಗಿರೋದು ವಾಟ್ ಈಸ್ ಎಂಪ್ಲಾಯ್ಮೆಂಟ್, ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್, ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಲೀಗಾಲಿಟಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸೊಲ್ಯೂಷನ್, ಚಾಲೆಂಜಸ್, ವೇ ಫಾರ್ವರ್ಡ್, ಪಬ್ಲಿಕ್ ಸ್ಪೀಚ್, ಕಮಿಟಿ, ಆ್ಯಂಡ್ ಯಾವುದು ಹೈಯೆಸ್ಟು
ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಟೇಟು ಗುಜರಾತ್, ಯಾವುದು ಲೋಯೆಸ್ಟು ಬಿಹಾರ್, ಆಮೇಲೆ ಸ್ಟ್ಯಾಟಿಸ್ಟಿಕ್ಕು, ಟೋಟಲ್ ಸ್ಟ್ಯಾಟಿಸ್ಟಿಕ್ ಅಷ್ಟು ನೆನ್ಪು ಮಾಡಬೇಕು. ಈಗ ಬೇರೆ ನೀ ಡೌಟ್. ಥ್ಯಾಂಕ್ ಯು.